ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಮಹರ್ಷಿ ರಮಣರು ಬಾಯಿ ತೆರೆಯಲೇ ಇಲ್ಲ. ಪೂಜ್ಯ ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಬಾಯಿ ಮುಚ್ಚಲೇ ಇಲ್ಲ. ಒಬ್ಬರು ಮೌನಧ್ವನಿ, ಇನ್ನೊಂದು ವಾಂಗ್ಮಯಿ, ವಾಗ್ಝರಿ. ಆದರೆ ಇಬ್ಬರೂ ಹೇಳಿದ ಅವರ ಜೀವನದ ಒಂದು ಪೂರ್ಣ ಒಂದು ಸಾಧನೆ ಭಗವಂತನ ಕಡೆಗೆ ನಮ್ಮೆಲ್ಲರನ್ನ ತಿರುಗಿಸುವ ಒಂದು ಬಹಳ ದೊಡ್ಡ ಕೆಲಸ. ತಿರುವಣ್ಣಾಮಲೈ ಅರುಣಾಚಲ ಬೆಟ್ಟದ ಸುತ್ತ ಮಹಾತಪಸ್ವಿಯಾಗಿ 55 ವರ್ಷ 1896ರಿಂದ 1950. ಎಷ್ಟು ವರ್ಷ? 55 ವರ್ಷ. ಒಂದು ಕಡೆ ಹೋದವರಲ್ಲ, ಊರಿಂದ ಊರಿಗೆ ತಿರುಗಿದವರಲ್ಲ, ಪ್ರಯಾಣ ಮಾಡಿದವರೇ ಅಲ್ಲ. ಮೌನ ನಾಲಿಗೆ ಮೌನ ಆದದ್ದಲ್ಲ, ಮನಸ್ಸೇ ಮೌನವಾಯಿತು. ಇವತ್ತು ಪ್ರಾರ್ಥನೆ ಮಾಡುವಾಗ ಆ ಮಕ್ಕಳು ಆರಂಭದಲ್ಲಿ ಪ್ರಣಾಮ ಸಲ್ಲಿಸಿದ್ದೇ ದಕ್ಷಿಣಾಮೂರ್ತಿಗೆ. ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ. ಯುವಕನಾಗಿ ಮೌನ ಮುದ್ರೆಯಲ್ಲಿ ಪರಬ್ರಹ್ಮ ತತ್ವವನ್ನು ಪ್ರಕಟಿಸಿದವನು ದಕ್ಷಿಣಾಮೂರ್ತಿ ಪರಮಶಿವ. ಆ ಪರಮಶಿವನ ಕ್ಷೇತ್ರ ಅರುಣಾಚಲ, ತಿರುವಣ್ಣಾಮಲೈ ಅರುಣಾಚಲ. ಯಾವ ಜನ್ಮದ ಪುಣ್ಯವೋ, ಯಾವ ಜನ್ಮದ ಕರ್ಮವೋ, ಅನಾಯಾಸವಾಗಿ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಅವಶೋಪಿ ತತ್ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. 6ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವ ರೀತಿ, ಪೂರ್ವಾಭ್ಯಾಸೇನ, ಹೋದ ಜನ್ಮದಲ್ಲಿ ಎಲ್ಲಿ ಸಾಧನೆ ಅರ್ಧದಲ್ಲಿ ನಿಂತಿತ್ತೋ ಗೊತ್ತಿಲ್ಲ, ಗೊತ್ತಿಲ್ಲದ ಹಾಗೆ ಎಳೆಯುತ್ತದೆ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ, ಎಳೆಯಲ್ಪಡ್ತಾನಂತೆ. ಯಾರು? ಹುಡುಗನೋ ಹುಡುಗಿಯೋ? ನಾವೇನು ಹೇಳೋದು? ಸಾಧಕರು.
ಶ್ರೀನಿವಾಸ ನಾಯಕ ವ್ಯಾಪಾರ ಮಾಡ್ತಾ ಇದ್ದಂಥ ವ್ಯಕ್ತಿ ಗೆಜ್ಜೆ ಕಟ್ಟಬೇಕಾದ್ರೆ, ಭಗವಂತನ ಸ್ಮರಣೆ ಮಾಡುವ ಹಾಗೆ ಈ ಕಡೆ ತಿರುಗಬೇಕಾದ್ರೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ತುಳಸಿದಾಸ್ ರಾಮಚರಿತ ಮಾನಸ ಬರೆದದ್ದು ಯಾರು? ತುಳಸಿದಾಸ. ಮದುವೆ ಆಯಿತು. ಮದುವೆ ಆದ ಮೇಲೆ ಗಂಡ ಹೆಂಡತಿ ಒಟ್ಟಿಗಿರಬೇಕು, ಸಹಜವಾಗಿ. ಗಂಡ ಹೆಂಡತಿ ಒಟ್ಟಿಗಿರಬೇಕು ಅನ್ನುವ ದೃಷ್ಟಿಯಲ್ಲೇ ಮದುವೆ ಆಗೋದು. ಮದುವೆ ಆದ ಮೇಲೆ ಯಾವುದೋ ಊರಿಗೆ ಹೋಗಿದ್ದ, ಬಂದು ನೋಡ್ತಾನೆ ಹೆಂಡತಿಯಲ್ಲಿ ಮನೆಯಲ್ಲಿಲ್ಲ. ಎಲ್ಲೋಗಿದ್ದಾಳೆ? ತಾಯಿ ಮನೆಗೆ. ಸರಿ, ತಾಯಿ ಮನೆಗೆ ಹೊರಟ. ತಾಯಿ ಮನೆಗೆ ಹೋಗಿ ತನ್ನ ಹೆಂಡತಿಯನ್ನು ಸೇರಬೇಕನ್ನುವ ಒಂದೇ ಉತ್ಕಟ ಅಪೇಕ್ಷೆ. ಜೋರು ಮಳೆ ದಾರಿಯಲ್ಲಿ ನೆಂದುಕೊಂಡೇ ಹೋದ. ನದಿ ದಾಟಬೇಕು, ಈಜಿಕೊಂಡು ಹೋದ. ಆಮೇಲೆ ಮನೆ ಹತ್ತಿರ ಜೋರಾಗಿ ಸುರಿಯುತ್ತಾ ಇತ್ತು ಮಳೆ. ಮಹಡಿ ಮೇಲೆ ಮನೆ, ಕೆಳಗಿಂದ ಬಾಗಿಲು ಹಾಕಿದ್ದಾರೆ. ಹತ್ತೋದು ಹೇಗೆ? ಎಷ್ಟು ಬಾಗಿಲು ಗುದ್ದಿದ್ರು ಜೋರಾಗಿ ಸುರಿಯುತ್ತಾ ಇದೆ ಮಳೆ. ನೋಡ್ತಾನೆ, ಏನೋ ಹಗ್ಗ ಇಳಿಸಿದ ಹಾಗಿದೆ. ಹಗ್ಗವನ್ನೇ ಹತ್ಕೊಂಡು ಮೇಲೆ ಹತ್ತುತ್ತೇನೆ. ಹತ್ತಿದ ಹತ್ತಿ ಬಾಗಿಲು ತಟ್ತಾನೆ. ದಡ್ ಬಾಗಿಲು ತಟ್ತಾನೆ. ಹೆಂಡತಿನೇ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದು ಅದೇ ಉಪದೇಶ. ಈ ಮಳೆಯಲ್ಲಿ, ಈ ಚಳಿಯಲ್ಲಿ ಆ ನದಿಯನ್ನು ದಾಟಿ ಅಲ್ಲ ಹತ್ತಿದ್ರ ಮೇಲೆ ಹೇಗೆ ಅಂತ. ನೀನೇ ಹಗ್ಗ ಬಿಟ್ಟಿದ್ದೀಯಲ್ಲ, ನಾನು ಮೇಲೆ ಹತ್ತಬೇಕು ಅಂತ ಹಗ್ಗ ಬಿಟ್ಟಿದ್ದೀಯಲ್ಲ, ಎಲ್ಲಿ? ಅಲ್ಲಿ ಹೋಗಿ ನೋಡ್ತಾನೆ ಸ್ವಾಮಿ, ಹಾವು, ಹೆಬ್ಬಾವು. ಇಷ್ಟೆಲ್ಲ ಪಟ್ಕೊಂಡು ಬಂದ್ರಲ್ಲ, ಏನಿದೆ ಅಂತೇಳಿ ನನ್ನ ಹತ್ರ ಬಂದಿರೋದು. ಉಪದೇಶ. ಅದರದ್ದೊಂದು 100ಕ್ಕೆ 10ರಷ್ಟಾದರೂ ಮನಸ್ಸು ರಾಮನ ಕಡೆಗೆ ತಿರುಗಿದ್ರೆ ಆ ಶ್ರೀರಾಮ ದರ್ಶನ ಕೊಡ್ತಿದ್ದಲ್ಲ. ಯಾರ ಉಪದೇಶ? ಹೆಂಡತಿನೇ ಬಾರಿಸಿದ್ದು ಸ್ವಾಮಿ. ತಿರುಗಿದ ಅಲ್ಲಿಂದ ತಿರುಗಿದವ ಸ್ವಾಮಿ ಈ ಕಡೆ ನೋಡ್ಲೇ ಇಲ್ಲ. ಯದಹರೇವ ವ್ರಜೇ ತದಹರೇವ ತತ್ಕ್ಷಣೇನೈವ ಪ್ರವ್ರಜೇ. ಮನಸ್ಸು ತಿರುಗಿದ್ದಂದ್ರೇನು ಸ್ವಾಮಿ? ನೀವು ಕೇಳ್ಬೋದು, ಸ್ವಾಮೀಜಿ ಅದು ಹೇಗದು? ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ. ಪೂರ್ವಾಭ್ಯಾಸೇನ ತೇನೈವ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ತತ್ರ ಅಲ್ಲಿ ಎಲ್ಲಿ ಹುಟ್ಟಿ ಬಂದಿರ್ತಾನವನು ತನ್ನ ಸಂಸ್ಕಾರಕ್ಕೆ ಸರಿಯಾಗಿ ಹುಟ್ಟುವುದಕ್ಕೊಂದು ತಂದೆ ತಾಯಿಗಳು ಬೇಕು. ತತ್ರ ಅಲ್ಲಿ ಪೌರ್ವದೇಹಿಕಂ ಸ್ಮೃತಿಂ ಲಭತೆ. ತಾನು ಎಲ್ಲಿ ಸಾಧನೆ ಬಿಟ್ಟದ್ದನ್ನುವಂಥದ್ದನ್ನು ಮುಂದುವರಿಸುವುದಕ್ಕಾಗವನು ಮುಂದೆ ಹೋಗ್ತಾನೆ. ಮಹರ್ಷಿ ರಮಣರು ಹುಟ್ಟಿದ್ದು ತಮಿಳುನಾಡು, ತಿರುಚುಳಿ. ವೆಂಕಟರಮಣ ಜನ್ಮನಾಮ. ತಂದೆ ಸುಂದರಮಯ್ಯರ್, ತಾಯಿ ಅಳಗಮ್ಮ. ಅಣ್ಣ ಒಬ್ಬ ಇದ್ದ, ಇವತಮ್ಮ. ವೆಂಕಟರಮಣ 30ನೇ ಡಿಸೆಂಬರ್ 30th ಡಿಸೆಂಬರ್ 1979.
1879. ಡಿಸೆಂಬರ್ 30 ನಾವು ಇಂಗ್ಲಿಷ್ ಕ್ಯಾಲೆಂಡರಲ್ಲಿ ಹೇಳೋದು ಆರ್ದ್ರಾ ದರ್ಶನ ಅಂತೇವೆ. ಆರ್ದ್ರಾ ನಕ್ಷತ್ರ ಪರಮೇಶ್ವರ ಶಿವ ಸತ್ಯವಾಡಿದ ದಿನಂತೆ ಇವತ್ತಿಗೂ ತಿರುವಾದರೆ ಅಂತಂತಾರೆ. ಆರ್ದ್ರಾ ದರ್ಶನ ಅದು ಡಿಸೆಂಬರ್ ಜನವರಿಯಲ್ಲಿ ಬರುವುದು, ಪುಷ್ಯ ಮಾಸದಲ್ಲಿ ಬರುವುದು. ಈ ಸಲ ಜನವರಿ 10ಕ್ಕಿದೆ. ಜನವರಿ 10ಕ್ಕೆ ಪೌರ್ಣಿಮೆಯೂ ಹೌದು, ತಿರುವಾದರೆ ಆರ್ದ್ರಾ ನಕ್ಷತ್ರವೂ ಹೌದು. ಆರ್ದ್ರಾ ನಕ್ಷತ್ರ ಮುಗಿಯೋದು, ಪುನರ್ವಸು ಆರಂಭ ಆಗುವುದು. ಆರ್ದ್ರಾ ನಕ್ಷತ್ರದಲ್ಲಿ ಜನನ 30ನೇ ಡಿಸೆಂಬರ್ 1879. ಹುಟ್ಟುವಾಗ ಪ್ರೈಮ್ ಮಿನಿಸ್ಟರ್ ಯಾರು ಹುಟ್ಟಲ್ಲ ಸ್ವಾಮಿ. ಹುಟ್ಟುವಾಗ ರಾಜ ಅಂತ ಯಾರು ಹುಟ್ಟಲ್ಲ. ಹುಟ್ಟುವಾಗ ಸನ್ಯಾಸಿಗಳು ಅಂತ ಯಾರು ಹುಟ್ಟಲ್ಲ. ಮಗು ಹುಟ್ಟಿತು. ಪ್ರೈಮ್ ಮಿನಿಸ್ಟರ್ ಆಗ್ತಾನಂತ ಗೊತ್ತಾದರೆ ಬೆಳೀಲಿಕ್ಕೆ ಬಿಡ್ತೇವೆ ನಾವು. ಹುಟ್ಟುವಾಗ ಸಣ್ಣ ಮಗು ಹುಟ್ಟೋದು ಸ್ವಾಮಿ. ಆದರೆ ನೆನಪಿರಲಿ, ಬೀಜ. ಬೀಜ ಅಂದ್ರೇನು? ಪೊಟೆನ್ಷಿಯಲ್. ಸ್ವಾಮಿ ಇನ್ನು ಮುಂದೆ ಏನಾಗುವಂಥದ್ದನ್ನುವಂಥದ್ದುಂಟು, ಎಲ್ಲವೂ ಅವ್ಯಕ್ತವಾಗಿ ಬೀಜ ರೂಪದಲ್ಲಿ. ಎಲ್ಲರ ಮಕ್ಕಳ ಹಾಗೆ ಬೆಳೀತಾ ಇದ್ದ. ಅದೇನಷ್ಟು ನಿದ್ದೆ ಬರೋದು ಒಟ್ಟು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಸ್ವಾಮಿ. ನಮ್ಮ ದೇವಸ್ಥಾನಗಳ ಉತ್ಸವಗಳಂದರೆ ರಾತ್ರಿನೇ 12:30 1 ಗಂಟೆ ಆದಮೇಲೆ ದೇವಸ್ಥಾನಕ್ಕೆ ಬಾಗಿಲು ಹಾಕೋದು. ದೊಡ್ಡ ದೊಡ್ಡ ಉತ್ಸವಗಳೆಲ್ಲ. ಇವೊಬ್ಬ ಮನೆಯಲ್ಲಿದ್ದ ಮನೆಯಲ್ಲಿ ಬಾಗಿಲು ಹಾಕಿದ್ದಾನೆ. ಅಲ್ಲ, ಎಲ್ಲ ಮನೆಯಲ್ಲೂ ಸ್ವಾಮಿ ನಾವು ಹಳೆ ಮನೆಗಳಲ್ಲಿ ನೋಡಿದ್ದೇವಲ್ಲ, ಆ ದಪ್ಪದ ಮರದ ಚಿಲಕ ಅದನ್ನು ಹಾಕಿ ಒಳಗೆ ಬಿದ್ದ ಅಂದರೆ ಬರೆದು ಕರೆದರೆ ಸಾಕು, ಹೇಳ್ತಾನೆ, ಬಾಗಿಲು ತೆಗಿತಾನೆ. ಮಲಗಿದ್ದಾನೆ ಇವ. ರಾತ್ರಿ ಬಂದರು, ಬಾಗಿಲು ತೆಗಿ. ಏನು ಮಾಡಿದರೂ ಹೇಳಲಿಲ್ಲ. ಕಿಟಕಿ ಬಾಗಿಲು ತೆಗೆದು ಕೋಲಲ್ಲಿ ಚುಚ್ಚಿದ್ರೂ ಹೇಳಲ್ಲ ಸ್ವಾಮಿ. ಆಲೋಚನೆ ಮಾಡಿ. ಆ ಸಮಯಕ್ಕೆ ಸ್ವಾಮಿ ಆ ಸಮಾಧಿ ಸ್ಥಿತಿಯ ಬೀಜ ಅಲ್ಲಿತ್ತು. ಅದು ನಿದ್ದೆ ಅಲ್ಲ, ಅದು ಸಮಾಧಿ. ಯಾರಿಗೂ ಗೊತ್ತಿತ್ತು ಸ್ವಾಮಿ? ಎಲ್ಲ ಮಕ್ಕಳು ಹಾಗೆ ನೋಡುತ್ತಾನೆ. ನಾವು ಏನು ಮಾಡಿದರೂ ಎಳ್ಳಿಲ್ಲ ಅಂತನ್ನುವಾಗ ಕೊನೆಗೆ ಅಲ್ಲ, ಬಾಗಿಲು ಹೊಡಿಲೇಬೇಕು, ಒಳಗೆ ಬರಲೇಬೇಕು. ಬಾಗಿಲು ಒಡೆದು ಮನೆಗೆ ಬಂದರು. ಅಣ್ಣ ಕೋಲ್ ತಕ್ಕೊಂಡು ಹೊಡೆದಿದ್ದಾನೆ ಅವನಿಗೆ. ಬೆನ್ನಲ್ಲಿ, ತೊಡೆಯಲ್ಲಿ, ಎಲ್ಲ ಕಡೆ ಗಾಯ ಸ್ವಾಮಿ. ಬೆಳಿಗ್ಗೆದ್ದು ನೋಡ್ತಾನೆ, ಏನಿದು? ಅವನಿಗೆ ಅರ್ಥವೇ ಆಗಿಲ್ಲ ಸ್ವಾಮಿ. ಅವರಿಗೂ ಅರ್ಥ ಆಗಿಲ್ಲ ಈ ನಿದ್ದೆ ಏನು. ಶಾಲೆಗೆ ಹೋಗ್ತಾ ಇದ್ದ. 8ನೇ ಕ್ಲಾಸು. ರೆನ್ ಗ್ರಾಮರ್ ಎಲ್ಲ ಬಾಯ್ಪಾಠ ಕಲಿಬೇಕು. ವ್ಯಾಕರಣದ ಇಂಗ್ಲಿಷ್ ಪುಸ್ತಕ ಅದನ್ನು ಕಲಿಯಬೇಕು. ಶಾಲೆಗೆ ಹೋಗಬೇಕು. ಕಲಿತಾ ಇದ್ದ. ಎಲ್ಲರ ಹಾಗೆ ಉರು ಹೊಡಿತಾ ಇದ್ದ. ಮನೆಗೆ ಯಾರೋ ಅತಿಥಿಗಳು ಬಂದವರು. ಎಲ್ಲಿಂದ ಬಂದದ್ದು ನೀವು? ಮನೆಗೆ ಅತಿಥಿಗಳು ಯಾರೋ ಬಂದವರಿಗೆ ಎಲ್ಲಿಂದ ಬಂದವರು ಅಂತ ನೀವು ಕೇಳಿದ್ವಿ. ತಿರುವಣ್ಣಾಮಲೆಯಿಂದ. ತಿರುವಣ್ಣಾಮಲೆ ಎನ್ನುವ ಶಬ್ದ ಕೇಳಿದ ಕೂಡಲೇ ಸ್ವಾಮಿ ಅವನಿಗೆ ರೋಮಾಂಚನ. ತಂದೆ, ಬರಬೇಕು, ನಿನ್ನ ಸನ್ನಿಧಿಗೆ ಬರಬೇಕು. ಎಲ್ಲಿ ತಿರುವಣ್ಣಾಮಲೆ ಅವನಿಗೆ ಗೊತ್ತಿಲ್ಲ. ಇವರಿರೋದು ಮಧುರೈ ಹತ್ತಿರ. ಎಲ್ಲಿಂದ ಗೊತ್ತಿಲ್ಲ ಸ್ವಾಮಿ. ಆದರೂ ಮನಸ್ಸಲ್ಲಿ ತಿರುವಣ್ಣಾಮಲೆಗೆ ಹೋಗಬೇಕು. ಅದಕ್ಕೆ ಸರಿಯಾಗಿ ಮಧ್ಯದಲ್ಲಿ ತಂದೆ ತೀರ್ಕೋತಾರೆ. ತಾಯಿ ಒಬ್ಬರೇ. ಅಣ್ಣಂದೇನೋ ಒತ್ತಾಯ. ಏನು ಹೇಳಿ? ಪೇರೆಂಟ್ಸ್ ಅನ್ನುವಂಥವ್ರ ಮಕ್ಕಳಿಗೆ ಕಲಿಯೋದು, ಸರಿಯಾಗಿ ಅಭ್ಯಾಸ ಮಾಡು,
ಸರಿಯಾಗಿ ಅಭ್ಯಾಸ ಮಾಡು, ಪಾಠ ಕಲಿಬೇಕು, ಸಹಜತೆ. ಅವರು ಯಾವಾಗ ಅತಿಥಿಗಳು ಬಂದವರು ತಿರುವಣ್ಣಾಮಲೆಯಿಂದ ಬಂದಿದ್ದೇವೆ ಅಂತ ಅಂದರು, ಮಧ್ಯೆ ಮಧ್ಯೆಯಲ್ಲಿ ಕೇಳೋನು, ತಿರುವಣ್ಣಾಮಲೆಗೆ ಹೋಗುವುದು ಹೇಗೆ, ತಿರುವಣ್ಣಾಮಲೆಗೆ ಹೋಗುವುದು ಹೇಗೆ, ಯಾರ್ಯಾರ ಹತ್ರ ಎಲ್ಲ ಕೇಳೋನು. ಹದಿನಾರು ವರ್ಷ ಸ್ವಾಮಿ, ಆಲೋಚನೆ ಮಾಡಿ, 16 ವರ್ಷ ಯೌವನದ ಹೊಸ್ತಿಲಿಗೆ ಕಾಲಿಡುವ ಟೀನೇಜ್ ಅಂತಂತೇವಲ್ಲ, ಪ್ರೌಢ ವಯಸ್ಸಿಗೆ ಬರುವಂಥ ಕಾಲ. ತಾಯಿಯ ತಮ್ಮನ ಮನೆಯಲ್ಲಿ ಮಧುರೈ ಮಹಡಿ ಮೇಲೆ ಕೂತಿದ್ದ. ಮಹಡಿ ಮೇಲೆ ಕೂತಿದ್ರೆ ಸಾಧಾರಣ 10:30-11 ಗಂಟೆಗೆ ಹಗಲಲ್ಲೇ ಏನೋ ಭಯ, ಏನೋ ಭಯ. ಒಂದೇ ಸಲ ನಾನು ಸಾಯ್ತೇನೆ ಅನ್ನುವ ಒಂದು ಭಯ, ಮರಣ ಭಯ ಆವರಿಸ್ತು. ಮರಣ ಭಯ ಅನ್ನುವಂಥದ್ದು ಯಾವಾಗ ಮನಸ್ಸಿಗೆ ಬಂತು, ಕೂತವನು ಹಾಗೆ ಮಲಗಿಬಿಟ್ಟ. ಮಲಗಿದರೆ ಅದು ಏನು ಅನುಭವ ಅನ್ನುವಂಥದ್ದುಂಟು, ಅವನಿಗೆ ಹೇಳೋರೊಬ್ಬರು ಗೊತ್ತಿಲ್ಲ. ಅಲ್ಲಿ ಯಾರು ವೇದಾಂತವನ್ನು ಕಲಿತವರು ಯಾರು, ಅಧ್ಯಾತ್ಮದ ಒಂದು ಸಾಧನೆಯಲ್ಲಿ ಮುಂದುವರಿದವರು ಯಾರು, ಜಾಗೃತ್ ಸ್ವಪ್ನ ಸುಷುಪ್ತಿ 3 ಅವಸ್ಥೆಗಳನ್ನು ದಾಟಿ ಇನ್ನೊಂದಿದೆ, ಸಮಾಧಿ ಸ್ಥಿತಿ ಅನ್ನುವ ಇನ್ನೊಂದು ಸ್ಥಿತಿ ಇದೆ. ಸಣ್ಣ ಹುಡುಗ ಸ್ವಾಮಿ, ಅವನ ಪ್ರಕಾರ ಸತ್ತೆ ಶರೀರಕ್ಕೆ ನಾನು ಸತ್ತೆ. ಶರೀರಕ್ಕೆ ಸತ್ತರೆ ಓಯ್ ಶರೀರ ಮಲಗಿದೆ, ಹೌದು. ಏನು ಮಾಡ್ತಾರೆ ಇದನ್ನು, ಏನು ಮಾಡ್ತಾರೆ, ಎತ್ಕೊಂಡು ಹೋಗ್ತಾರೆ, ಹೌದು. ಸುಡ್ತಾರೆ, ಇಲ್ಲ ಮಣ್ಣು ಮಾಡ್ತಾರೆ, ಅಲ್ಲ. ನಾನು ಎಲ್ಲೆಲ್ಲೂ ಇರೋನು, ನಾನು ಎಲ್ಲೆಲ್ಲೂ ಇರುವ ಜ್ಯೋತಿ, ಹೌದು. ಶರೀರ ಅಲ್ಲ ನಾನು. ಸ್ವಾಮಿ, ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ, ಅಹಂಕಾರಮಯ ಪಂಚಕೋಶಾತೀತವಾಗಿ ಶರೀರತ್ರಯಗಳನ್ನು ದಾಟಿ ತನ್ನ ನಿಜ ಸ್ವರೂಪದಲ್ಲಿ ಕ್ಷೇತ್ರ ಅಲ್ಲ, ಜಡ ಅಲ್ಲ, ಕ್ಷೇತ್ರಜ್ಞ ಸ್ವರೂಪ ನಾನು, ಆತ್ಮಜ್ಯೋತಿ ಸ್ವರೂಪ ನಾನು, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಆನಂದ ಸ್ವರೂಪ ನಾನು. ತಾನಾಗಿ ಸಿಕ್ಕಿದ ಅನುಭವ. ಎಷ್ಟೊತ್ತಿದ್ನೋ, ಎಚ್ಚರವೂ ಅಲ್ಲ, ಕನಸೂ ಅಲ್ಲ, ನಿದ್ದೆಯೂ ಅಲ್ಲ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಇದು 3 ನಮ್ಗೆ ಗೊತ್ತಿರೋದು. ಈ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅನ್ನುವಂಥದ್ದು ನಮ್ಗೆ ಗೊತ್ತಿರೋದು ಎಲ್ಲರಿಗೆ. ಜೋರಾಗಿ ಮನಸ್ಸು ಕುಣಿಯುತ್ತಾ ಇದ್ದರೆ ಎಚ್ಚರ, ಅದು ಸ್ವಲ್ಪ ಸ್ವಲ್ಪ ಕುಣಿಯುತ್ತಾ ಇದ್ದರೆ ಕನಸು, ಅದು ತಮೋ ಗುಣಕ್ಕೆ ಹೋಗಿ ನಿದ್ದೆ. ಇದು 3 ಸ್ವಾಮಿ ನಮ್ಗೆ ಗೊತ್ತಿರೋದು. ಇದಲ್ಲದ ಇನ್ನೊಂದಿದೆ, ಯಾವುದು? ಅದು ಕುಣಿಯುವಂಥದ್ದಲ್ಲ, ಸ್ಪಂದನ ಇಲ್ಲ, ಅದು ತಮೋ ಗುಣವೂ ಅಲ್ಲ, ಜಾಗೃತ ಸ್ಥಿತಿ. ನಾನು ಅನ್ನುವ ಜ್ಯೋತಿ ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಆನಂದ ಸ್ವರೂಪ ನಾನು, ಚಿತ್ ಸ್ವರೂಪ ನಾನು, ಜ್ಞಾನ ಜ್ಯೋತಿ ಸ್ವರೂಪ ನಾನು, ಜ್ಞಪ್ತಿ ಸ್ವರೂಪ ನಾನು. ಎತ್ತ ಸ್ವಾಮಿ. ಸ್ವಲ್ಪ ಹೊತ್ತಾದ ಮೇಲೆ ಅಮ್ಮ ಕರೀತಾನೇ ಇದ್ದಾರೆ, ಅಮ್ಮ ಕೆಳಗಿದ್ದಾರೆ, ಕರೀತಾನೇ ಇದ್ದಾರೆ. ವೆಂಕಟರಮಣ, ಎಲ್ಲಿ ಹೋಗಿದ್ಯಾ? ಅಮ್ಮ ಕರೀತಾನೇ ಇದ್ದಾರೆ. ಇವ ಎಲ್ಲಿ? ಅದು ಏನು ಅನುಭವ ಹೇಳೋರು ಯಾರು ಸ್ವಾಮಿ? ಅದನ್ನು ತಿಳಿ ಹೇಳೋರು ಯಾರು? ಮತ್ತೆ ಬಂದ, ಮತ್ತೆ ದೇಹಕ್ಕೆ ಬಂದ, ಆ ಕಡೆ ಈ ಕಡೆ ನೋಡ್ದ. ಆದದ್ದೇನು ಅಂತ ಅರ್ಥ ಆಗಲಿಲ್ಲ. ಇಷ್ಟ ಅರ್ಥ ಆಯಿತು, ಏನು? ಸತ್ತಿಲ್ಲ, ಸತ್ತಿಲ್ಲ. ಎದ್ದ, ಕೆಳಗೆ ಬಂದ. ಅಮ್ಮ ಕರೀತಾನೆ ಇದ್ದಾರೆ, ವೆಂಕಟರಮಣ ಎಲ್ಲಿ ನೀನು? ಅಮ್ಮ
ಅಮ್ಮ ಎಲ್ಲಿ ಹೋದದ್ದು ನಾನು? ಎಲ್ಲಿ? ಅಮ್ಮನಿಗೇನು ಗೊತ್ತು ಸ್ವಾಮಿ ಹೋದದ್ದೆಲ್ಲಿ? ಇವ ಏನು ಅನುಭವ ಪಡ್ಕೊಂಡು ಕೆಳಗಿಳ್ಕೊಂಡು ಬಂದಿದ್ದಾನೆ, ಅಮ್ಮನಿಗೇನು ಗೊತ್ತು? ಅಮ್ಮನಿಗೆ ಏನು ಅರ್ಥ ಆಗಿಲ್ಲ. ಮಗು ಬಾ ಊಟ ಮಾಡು ಅಷ್ಟೇ. ಇವಾಗ ಕೇಳಿ, ಉಪನಿಷತ್ತು, ಶಾಸ್ತ್ರ, ವೇದಾಂತ ಗ್ರಂಥಗಳು ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವ ಅನುಭವವನ್ನು ನೀನು ಪಡೆದ ನಂತರ ಮತ್ತೆ ಇದು ನಾನು, ಇದು ನನ್ನ ತಾಯಿ, ಇದು ನನ್ನ ಹೆಂಡತಿ, ಇದು ನನ್ನ ತಂದೆ, ಇದು ನನ್ನ ಮನೆ, ಅಹಂ ಮಮ, ಅಹಂ ಮಮ, ಈ ದೇಹದಲ್ಲಿ ನಾನನ್ನು ಅಭ್ರಾಂತಿ ಹೋಯಿತೋ, ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ನಾನನ್ನುವ ರೀತಿಯಲ್ಲಿ ಎದ್ದಿ ನೋಡು. ಹೌದು, ಅದು ನಿಜವಾದದ್ದು. ಯಜ್ಞಾತ್ವ ಅದನ್ನು ಪಡೆದ ಮೇಲೆ ಮತ್ತೆ ಸಂಸಾರಿ ನಾನು ಇಲ್ಲ ಸ್ವಾಮಿ, ಇಲ್ಲ. ಆ ಮನಸ್ಸು ಏನು ಬಯಸೋದು ಹೇಳಿ? ಆ ಮನಸ್ಸು ಮತ್ತೆ ಮತ್ತೆ ಅದೇ ಅನುಭವ ನನಗೆ ಬೇಕು, ಅದೇ ಆನಂದದ ಸ್ಥಿತಿ ನನಗೆ ಬೇಕು. ಜನನ ಮರಣಗಳನ್ನು ಮೀರಿ ನಿಂತೆಲ್ವ, ಪ್ರಶಾಂತ ಸ್ಥಿತಿಯಲ್ಲಿ ನಿಂತೆಲ್ವ, ಎಲ್ಲೆಲ್ಲೂ ನಾನನ್ನುವ ರೀತಿಯಲ್ಲಿ ಅನುಭವದಲ್ಲಿ ನಿಂತೆಲ್ವ, ಅದೇ ಅನುಭವ ನನಗೆ ಮತ್ತೆ ಬೇಕು. ಊಟದಲ್ಲಿ ಆಸಕ್ತಿ ಇಲ್ಲ, ಆಟದಲ್ಲಿ ಆಸಕ್ತಿ ಇಲ್ಲ, ಪಾಠದಲ್ಲಿ ಹೋಮ್ವರ್ಕ್ ಮಾಡು, ಗ್ರಾಮ್ಯಾಟಿಕಲ್ ಅದೆಲ್ಲ ಬಾಯ್ಪಾಠ ಮಾಡು, ಒಂದರಲ್ಲೂ ಆಸಕ್ತಿ ಇಲ್ಲ ಸ್ವಾಮಿ. ಒಂದು ಕಡೆ ಕೂತ ಅಂದರೆ ಕಲ್ಲಿನ ಥರ ಕೂತ್ಬಿಡವು. ಆ ಮನಸ್ಸು ಏನು ಹುಡ್ಕೋದು ಅದು ಬೇಕು. ಯಾವುದು ಬೇಕು? ಎಚ್ಚರವೂ ಅಲ್ಲ, ಕನಸೂ ಅಲ್ಲ, ನಿದ್ದೆಯೂ ಅಲ್ಲ. ನಾಂತಃ ಪ್ರಜ್ಞ ನ ಬಹಿಷ್ಪ್ರಜ್ಞ ನೋಭಯತ ಪ್ರಜ್ಞ ನಾ ಪ್ರಜ್ಞ. ಸ್ವಾಮಿ ಮಾಂಡಕ್ಯ ಉಪನಿಷತ್ತು ಯಾವುದನ್ನು ಹೇಳುತ್ತೆ? ಸಮಾಧಿ ಸ್ಥಿತಿ, ಚತುರ್ಥ ಸ್ಥಿತಿ, ತುರಿಯ ಸ್ಥಿತಿ, ಆತ್ಮನಿಯೇವ ಆತ್ಮನಾ ಸ್ಥಿತ, ತನ್ನಲ್ಲಿ ತಾನಿರುವಂಥ ಸ್ಥಿತಿ, ಅದನ್ನೇ ಮನಸ್ಸು ಬಯಸ್ತಾ ಇರೋದು. ಏಯ್ ಊಟ ಮಾಡ, ಆಸಕ್ತಿ ಇಲ್ಲ ಸ್ವಾಮಿ. ಎಲ್ಲ ಮಕ್ಕಳು ಹಾಗೆ ಹೋಗು ಹೊರಗೆ, ಆಸಕ್ತಿ ಇಲ್ಲ ಸ್ವಾಮಿ. ಪಾಠಕ್ಕೂ ಯಾವುದರಲ್ಲೂ ಆಸಕ್ತಿ. ಅವ ಅಣ್ಣ ಅಂದಂತೆ, ಏಯ್ ನಿನ್ನಂಥವ್ರಿಗೆ ಇದು ಜಾಗನೇ ಅಲ್ಲ. ಥ್ಯಾಂಕ್ ಯು. ಪರ್ಮಿಷನ್ ಸಿಕ್ತು ನೋಡಿ. ನಿನ್ನಂಥವರಿಗಿದು ಜಾಗನೇ ಅಲ್ಲ. ಮನಸ್ಸಿಗೆ ಬಂತು. ಏನು ಹೇಳಿ? ಆ ಮನಸ್ಸಲ್ಲಿ ಹೇಗೂ ಇತ್ತು, ತಿರುವಣ್ಣಾಮಲೆಗೆ ಹೋಗಬೇಕು, ಶಿವನ ಸಾನ್ನಿಧ್ಯಕ್ಕೆ ಹೋಗಬೇಕು, ತಂದೆಯ ಶ್ರೀಚರಣಗಳಲ್ಲಿ ವಂದಿಸಬೇಕು. ಆ ಮನಸ್ಸಲ್ಲಿ ಹಾಗೆ ಇತ್ತು. ಹೊರಟ ಸ್ವಾಮಿ. ಹೊರಡುವಾಗ ಒಂದು ಚೀಟಿಯಲ್ಲಿ ಬರೆದಿದ್ದ, ಇದು ತನ್ನ ತಂದೆಯನ್ನು ಹುಡುಕಿಕೊಂಡು ಹೋಗಿದ್ದು, ಇದು ತನ್ನ ತಂದೆಯನ್ನು ಹುಡುಕಿಕೊಂಡು ಹೋಗಿದೆ, ಹುಡುಕುವ ಅವಶ್ಯಕತೆ ಇಲ್ಲ. ಅವನು ಸಿಗ್ನೇಚರ್ ಮಾಡಿಲ್ಲ, ಸೈನ್ ಮಾಡಿಲ್ಲ. ಇದು ನಾನಲ್ಲ, ನಾನು ಇಲ್ಲಲ್ಲಿ, ಇದು ತನ್ನ ತಂದೆಯನ್ನು ಹೊರಟು ಹೋಗಿದೆ, ಹುಡುಕುವ ಅವಶ್ಯಕತೆ ಇಲ್ಲ, ಬರೆದಿದೆ ಅಷ್ಟೇ. ಊರೆಲ್ಲ ಸುತ್ತಿದ್ರು ಸ್ವಾಮಿ. ಇವ ಕಿವಿಯಲ್ಲಿ 2 ಬಂಗಾರದ ಓಲೆ, ಅವನಿಗೆ ಕೈಯಲ್ಲಿ 3 ರೂಪಾಯಿ ಇತ್ತು. 3 ರೂಪಾಯಿ ಇದ್ದದ್ದು ಸ್ಕೂಲ್ ಫೀಸ್ ಕಟ್ಟಕ್ಕೆ ಕೊಟ್ಟ ಹಣ ಅದು. ಆ 3 ರೂಪಾಯಲ್ಲಿ ಟಿಕೆಟ್ ತೆಗೆದ, ಟ್ರೈನ್ ಟಿಕೆಟು. ಅವನ ಊರಿನ ಮಧುರೈಯಿಂದ ಮೇಲೆ ಹೋಗಬೇಕಲ್ಲ ತಿರುವಣ್ಣಾಮಲೆ ಹತ್ತಿರ ತನಕ. ಆ 3 ರೂಪಾಯಿ ಟಿಕೆಟ್ ಸಾಕಾಗಲಿಲ್ಲ. ಕೊನೆಗೆ ಒಂದು ಮನೆಗೆ ಹೋಗಿ ತನ್ನ ಕಿವಿಯ ಓಲೆಯನ್ನು ಒತ್ತೆ ಇಟ್ಟು ಹಣ ತಗೊಂಡ. ನನ್ನ ಹತ್ರ ಹಣ ಬರುವಾಗ ಮತ್ತೆ ನಿಮ್ಮ ಮನೆಗೆ ಬರ್ತೇನೆ, ಅದನ್ನು ಹಿಂದೆ ತಗೋತೇನೆ ಅಂತೇಳಿ ಕೊಟ್ಟರು ಸ್ವಾಮಿ. ಹಣ ಸ್ವಲ್ಪ ಕೊಟ್ಟರು, ಅದೂ ಸಾಕಾಗಲಿಲ್ಲ. ಉಳಿದ ದಾರಿಯನ್ನು ನಡ್ಕೊಂಡು ಹೋದ. ಉಳಿದ ದಾರಿಯನ್ನು ನಡ್ಕೊಂಡು ಹೋಗುವಾಗ ಇನ್ನೇನು ದೇವಸ್ಥಾನ ಹತ್ತಿರ ಬರ್ತಾ ಇದೆ ಅಂತ ಅನ್ನಬೇಕಾದ್ರೆ ಅರುಣಾಚಲೇಶ್ವರ ದೇವಸ್ಥಾನ ಎದುರಿಗೆ ಬಂದಂತೆ ಒಬ್ಬ, ಯಾರು?
ಕ್ಷೌರಿಕ. ತಲೆ ಬೋಳಿಸ್ಲ, ಭಾಳ ಸಂತೋಷ ಅನ್ನಂತೆ. ಯಾತಕ್ಕೆ? ಅದೊಂದು ಆಗಬೇಕಿತ್ತು. ತಲೆ ಬೋಳಿಸ್ಲ, ಅಲ್ಲೇ ಕೂತಂತೆ ಸ್ವಾಮಿ. ಪೂರ್ತಿ ತಲೆ ಬೋಳಿಸ್ಕೊಂಡ. ಹೇಗಾಗೋದು ನೋಡಿ, ಇದು ತನ್ನಿಂದ ತಾನಾಗಿ ಸ್ವಾಮಿ ತಲೆ ಬೋಳಿಸ್ಕೊಂಡ ಮೇಲೆ ಮಳೆ ಅದು ಸ್ನಾನ ಆಗಬೇಕಲ್ಲ, ಜೋರು ಮಳೆ ಬಂತಂತೆ. ಶಿವ ಅಂದಂತೆ. ಶಿವ, ಸ್ನಾನವೂ ಆಯಿತು, ತಲೆ ಬೋಳಿಸ್ಕೊಂಡಿದ್ದಾಯಿತು, ಸ್ನಾನವೂ ಆಯಿತು. ಲಂಗೋಟಿ ಮಾತ್ರ, ಬಟ್ಟೆ ಎಲ್ಲ ತೆಗೆದು ಬಿಸಾಕಿದ ಸ್ವಾಮಿ. ಪೂರ್ತಿ ಬರೆಯುವ ಲಂಗೋಟಿ ಮಾತ್ರ. ದೇವಸ್ಥಾನದ ಒಳಗೆ ಬಂದ, ಶಿವನ ಮುಂದೆ ನಿಂದ, ತಂದೆ ನಾ ಬಂದೆ, ಬಸ್. ಆ ಮನಸ್ಸು ಏನು ಸ್ವಾಮಿ ಹುಡುಕ್ತಾ ಇದ್ದದ್ದು? ಈಗ ನೀವೆಲ್ಲ ಕೇಳ್ಬೋದು, ಸ್ವಾಮೀಜಿ ಆ ಥರ ನಾವೆಲ್ಲ ಹೋಗುವಾಗ ಬ್ರೇಕ್ಫಾಸ್ಟ್ ಎಲ್ಲಿ ಸಿಗ್ತದೆ ಸ್ವಾಮಿ? ನಮ್ಮ ಕತೆ ಕೇಳಿ. ನಾವು ಯಾತ್ರೆಗೆ ಹೋಗುವಾಗಲೂ ಕೂಡ ಮೊದಲು ಯಾರನ್ನು ಫಿಕ್ಸ್ ಮಾಡೋದು? ಕುಕ್, ಅಡುಗೆ ಮಾಡೋದು. ಯಾತಕ್ಕೆ? ನಾವು ಹೇಳುವ ಮೊದಲೇ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು, ಮಧ್ಯಾಹ್ನಕ್ಕೆ ಊಟ ರೆಡಿ ಇರಬೇಕು, ರಾತ್ರಿಗೆ ತಿಂಡಿ ಊಟ ಎಲ್ಲ ರೆಡಿ ಇರಬೇಕು. ಅಂದರೆ ನಮ್ಮ ಯಾತ್ರಾ ಸಫಲ್ ಹೋಗಯ. ನಾವು ಯಾತ್ರೆ ಮಾಡುವಾಗಲೂ ನಮ್ಮ ಚಿಂತೆ ಸ್ವಾಮಿ ಹೊಟ್ಟೆ ಚಿಂತೆ, ಎಲ್ಲ ಲೆಕ್ಕಾಚಾರ ಮಾಡಿಕೊಂಡೇ ಮುಂದೆ ಹೋಗುವ ಜಾತಿ. ಅವನ ಮನಸ್ಸು ಹುಡುಕ್ತಾ ಇದ್ದದ್ದೇ ಬೇರೆ, ಅದು ಬೇಕು. ಯಾವುದು? ದೇಶಕಾಲಾತೀತವಾದ ಆನಂದ ಸ್ವರೂಪದ ಜನನ ಮರಣ ರಹಿತವಾದ ದೇಹ ಮನಸ್ಸು ಬುದ್ಧಿಗಳನ್ನು ದಾಟಿದ ಅದೊಂದು ಆನಂದದ ಸ್ಥಿತಿಯಲ್ಲಿ ಅದೇ ಮತ್ತೆ ಬೇಕು ನನಗೆ. ಅದು ಒಂದನ್ನು ಹುಡುಕ್ತಾ ಇತ್ತು ಸ್ವಾಮಿ ಆ ಮನಸ್ಸು. ದೇವಸ್ಥಾನದ ಹೊರಗಡೆ ಎಲ್ಲೋ ಒಂದೊಂದು ಕಂಬದ ಹತ್ತಿರ ಕೂತ್ಕೊಳ್ಳೋನು, ಸಮಾಧಿಗೆ ಹೋಗೋನು. ಅವನ ಮನಸ್ಸಿಗೆ ಏನು ಬೇಕಿತ್ತು ಹೇಳಿ? ಅದು ಒಂದೇ ಅನುಭವ ಸ್ವಾಮಿ. ಅದನ್ನೇ ಹುಡ್ಕೊಂಡು ಹೋಗೋದು. ಜನ ಬಿಡಬೇಕಲ್ಲ, ಎಪ್ಸೋ ತಗೋ. ಸಮಾಧಿ ಸ್ಥಿತಿಯಲ್ಲಿ ಪ್ರಶಾಂತವಾಗಿ ಎಲ್ಲವನ್ನು ಮರೆತು ಭಗವತ್ ಚಿಂತನೆಯಲ್ಲಿ ಕೂತಿದ್ದಿದ್ರೆ ಎದ್ದವನನ್ನು ಎಬ್ಸಿ, ತಗೋ ಬಾಳೆಹಣ್ಣು ತಗೋ ತಿನ್ನು, ಲಡ್ಡು ತಗೋ ತಿನ್ನು. ಪ್ರೀತಿ ಸ್ವಾಮಿ. ಅವ್ರಿಗೇನು ಗೊತ್ತು ಇವನ ಸ್ಥಿತಿ? ಅವ್ರಿಗೇನು ಅರ್ಥ ಆಗುತ್ತೆ? ಇವನಿಗೆ ಕಷ್ಟ ಆಯ್ತು, ಇದು ಜಾಗ ಅಲ್ಲವೇ ಅಲ್ಲ. ಮತ್ತೆ ನೀವು ಆಲೋಚನೆ ಮಾಡಿ, ದೇವಸ್ಥಾನಕ್ಕೆ ಹೋಗುವ ಬಲಭಾಗದಲ್ಲಿ ಪಾತಾಳ ಲಿಂಗ ಅಂತಿದೆ, ಅದು ಕೆಳಗಡೆ ಗ್ರೌಂಡ್ ಫ್ಲೋರ್ ಸೆಲ್ಲಾರ್ ಥರ ಇದೆ. ಅಲ್ಲಿ ಒಳಗಡೆ ಹೋಗಿ ಕೂತ, ಇಲ್ಲಿ ಯಾರು ಬರಲ್ಲ, ಇಲ್ಲಿ ಯಾರ್ಯಾರೂ ಬರಲ್ಲ. ಆ ಕಡೆ ಈ ಕಡೆ ನೋಡಿದ, ಎಲ್ಲ ಬಲೆ ಕಸ ಕತ್ತಲೆ. ಇಷ್ಟು ಕತ್ತಲೆಯ ಜಾಗಕ್ಕೆ ಒಬ್ಬರೂ ಬರಲ್ಲ. ಬಂದರೆ ಜೇಡ್ರ ಹುಳ, ಜಿರಳೆ ಅಷ್ಟೇ, ಇನ್ಯಾರು ಬರೋಕ್ಕಿಲ್ಲ. ಅಲ್ಲಿ ಹೋಗಿ ಕೂತ ಸ್ವಾಮಿ. ಅಲ್ಲಿ ಹೋಗಿ ಕೂತ್ರೆ ಎಷ್ಟು ದಿವಸ ಕಳೆದ್ನೋ, ಎಷ್ಟು ಹಗಲೋ, ಎಷ್ಟು ರಾತ್ರಿನೋ. ಆ ಮನಸ್ಸು ಏನು ಹೇಳ್ತಾ ಇತ್ತು ಹೇಳಿ? ಸಮಾಧಿ ಸ್ಥಿತಿ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯಾವುದನ್ನದು ಬೇಕು ಅಂತ ಇದ್ದದ್ದು? ಯದಕ್ಷರಂ ವೇದವಿದ ವದಂತಿ. ವೇದವೇತ್ತರು, ಸಂತರು, ಮಹಾತ್ಮರು ಸ್ವಾಮಿ, ಯೋಗಿಭಿ ಧ್ಯಾನಗಮ್ಯಂ. ಎಲ್ಲ ಯೋಗಿಗಳು ಧ್ಯಾನದ ಮೂಲಕ ಮನಸ್ಸನ್ನು ಎಲ್ಲಿ ನಿಲ್ಲಿಸೋದು? ತುರಿಯ ಸ್ಥಿತಿಯಲ್ಲಿ. ಆ ಒಂದು ಸ್ಥಿತಿಯನ್ನು ಆ ಮನಸ್ಸು ಪ್ರಾರ್ಥನೆ ಮಾಡ್ತಾ ಇದ್ದದ್ದು ಸ್ವಾಮಿ. ವಿಶಂತಿ ಯತಯೋ ವೀತರಾಗಾಃ. ಜನಗಳು, ಸನ್ಯಾಸಿಗಳು ವೈರಾಗಿಗಳಾಗಿ ಯಾವುದನ್ನು ಪಡೆಯಬೇಕು ಅನ್ನೋ ರೀತಿಯಲ್ಲಿ ವ್ರತವನ್ನು ಆಚರಿಸ್ತಾರೋ ಅಂಥ ತುರಿಯ ಪದದ ಸ್ಥಿತಿ, ಸಮಾಧಿ ಸ್ಥಿತಿ ಸಿಕ್ತು. ಎಷ್ಟು ತಿಂಗಳು ಕೂತಿದ್ನೋ ಸ್ವಾಮಿ. ಹಗಲಿಲ್ಲ, ರಾತ್ರಿ ಇಲ್ಲ, ಉಸಿರಾಟ ಮಾತ್ರ. ಅಂಥ ಜಾಗದಲ್ಲಿ ತಿಂಗಳುಗಟ್ಟಲೆ ಕಳೆದು ಅದರ ನಂತರ ಸ್ವಾಮಿ ಶೇಷಾದ್ರಿ ಸ್ವಾಮಿಗಳು ಅಂಥೇಳಿ ಅಲ್ಲಿದ್ದವರು,
ಜಾಗದಲ್ಲಿ ಹೋಗಿ ಆಯಪ್ಪನನ್ನು ಹುಡುಕಿ ತೆಗೆದು ಅವನನ್ನಲ್ಲಿಂದ ಸಮಾಧಿಯಿಂದ ಹೊರಮುಖ ಆಗುವ ಹಾಗೆ ಅವನಿಗೆ ಬಿಸಿ ನೀರು ಶಾಖ ಎಲ್ಲ ಕೊಟ್ಟು ಎಬ್ಬಿಸಿ ಕೈಯಲ್ಲೆಲ್ಲ ಉಗುರು, ಕೈಯಲ್ಲಿ ಉಗುರು ಅಷ್ಟಷ್ಟು ಉದ್ದ ಬರಬೇಕಾದ್ರೆ ಎಷ್ಟು ತಿಂಗಳು ಕೂತಿದ್ದ ಸ್ವಾಮಿ ಅವನು. ತಲೆಯೆಲ್ಲ ಬೆಳೆದಿದೆ, ಕೂದಲೆಲ್ಲ ಬೆಳೆದಿದೆ, ಕೈಯೆಲ್ಲ ಉಗುರು. ಆ ಸಮಾಧಿ ಸ್ಥಿತಿಯಿಂದ ಹೊರಗೆ ತಂದವರು ಶೇಷಾದ್ರಿ ಸ್ವಾಮಿ. ಅಲ್ಲಿಂದ ಇವ ಬ್ರಾಹ್ಮಣ ಸ್ವಾಮಿ, ಇವ ಸಾಮಾನ್ಯ ಅಲ್ಲ, ಇವ ತಪಸ್ವಿ ಅನ್ನುವ ರೀತಿಯಲ್ಲಿ ಗುರುತಿಸಿದವರು ಶೇಷಾದ್ರಿ ಸ್ವಾಮಿಗಳು. ಅಷ್ಟೊತ್ತಿಗೆ ಮೆಲ್ಲ ಅಮ್ಮನಿಗೆ ಗೊತ್ತಾಯಿತು ಹುಡುಗ ಇದ್ದಾನೆ. ಅಮ್ಮನಿಗೆ ಗೊತ್ತಾಯಿತು. ಅಮ್ಮನಿಗೆ ಯಾವಾಗ ಗೊತ್ತಾಯಿತು ಹುಡುಗ ಇದ್ದಾನೆ, ಹುಡುಕಿಕೊಂಡು ಬಂದರು ಸ್ವಾಮಿ, ಹುಡುಕಿಕೊಂಡು ಬಂದರು. ಅಮ್ಮ ಅಪ್ಪ ಇಲ್ಲ, ತಾಯಿ ಮಾತ್ರ. ಹುಡುಕಿಕೊಂಡು ಬಂದರು. ಮಗು, ವೆಂಕಟರಮಣ, ಬಾ ಹೋಗುವ ಮನೆಗೆ. ಇವಾಗ ಹೇಳಿ, ಅಮ್ಮನಿಗೆ ತಮ್ಮ ಮಗ, ಅಮ್ಮನಿಗೆ ತಮ್ಮ ಮನೆ, ಅಮ್ಮನಿಗೆ ನಾನು ನನ್ನದು. ಯಪ್ಪ ವಸುಧೈವ ಕುಟುಂಬಕಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಅವನಿಗೆ ಇಡೀ ಜಗತ್ತೇ ನಾನು, ಇಡೀ ಪ್ರಪಂಚದಲ್ಲೇ ನಾನು ಎಲ್ಲೆಲ್ಲೂ ಇದ್ದೇನೆ, ಹೋಗೋದಲ್ಲಿ. ಒಂದು ಮನೆ, ಒಂದು ತಾಯಿ, ಒಂದು ಅಣ್ಣ, ಒಂದು ತಮ್ಮ. ಅದು ದೇಹ ಭಾವನೆ ಇದ್ದಾಗ ಸ್ವಾಮಿ. ದೇಹದಲ್ಲಿ ನಾನನ್ನೋ ಭ್ರಾಂತಿ ಹೋಯಿತು, ನಾನೇ ಎಲ್ಲೆಲ್ಲೂ. ಅಲ್ಲುಗಾಡ್ಲಿಲ್ಲ ಸ್ವಾಮಿ. ಎಷ್ಟು ಹಠ ಹಿಡಿತದೆ ತಾಯಿ. ಅವರೊಂದೇ ಮಾತು ಹೇಳ್ತಾರೆ, ಅಮ್ಮ ಅವರವರ ಪ್ರಾರಬ್ಧ ಅವರಿಗೆ ಬಿಟ್ಟು ಬಿಡು. ನಿನ್ನ ಪ್ರಾರಬ್ಧ ನನ್ನ ಮನೆ ತಂದೆಯ, ನನ್ನ ಪ್ರಾರಬ್ಧ ಎಲ್ಲೆಲ್ಲೂ ನಾನೇ. ಅವರ ಮನಸ್ಸಿನ ಅಮ್ಮನಿಗೇನು ಅರ್ಥ ಆಗ್ಬೇಕು ಸ್ವಾಮಿ, ತಾಯಿಗೆ ಏನು ಅರ್ಥ ಆಗಬೇಕು? ನೀವು ಆಲೋಚನೆ ಮಾಡಿ. ನಮ್ಮ ಪ್ರಕಾರ ನಾನನ್ನುವ ಜ್ಯೋತಿ ಈ ದೇಹದ ಒಳಗೆ ಅಂತ ನಾವು ತಿಳ್ಕೊಂಡಿರೋ, ಹೌದಲ್ಲ ಹೇಳಿ? ನಮ್ಮ ಪ್ರಕಾರ ನಮಗೊಂದು ದೇಹ ಉಂಟು. ನಾನೆಷ್ಟು ಉದ್ದಾಗಲ್ಲ, ಇದೆಷ್ಟು ಉದ್ದಾಗಲ್ಲ, ಇದೆಷ್ಟು ಉದ್ದಾಗಲ್ಲ. ಈ ದೇಹ ಅನ್ನುವಂಥದ್ದು ಎಷ್ಟು ಉದ್ದಾಗಲವೋ ಅಷ್ಟೇ ಉದ್ದಾಗಲ್ಲ ನಾನು ದೈಹಿಕವಾಗಿ. ಸ್ವಾಮೀಜಿ, ನಾನನ್ನು ಆತ್ಮ ಎಲ್ಲೋ ಒಳಗಿದೆ ಅಂತ ಇದು ನಮ್ಮ ಮನಸ್ಸಿನ ಭ್ರಾಂತಿ. ಅವರ ಅನುಭವವೇ ಬೇರೆ. ಏನು ಹೇಳಿ, ನಾನು ದೇಹದ ಒಳಗಲ್ಲ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು. ಸ್ವಾಮೀಜಿ, ಎಲ್ಲರ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ ನಾನು, ಸರ್ವವ್ಯಾಪಕವಾದ ಜ್ಯೋತಿ ನಾನು. ಎಲ್ಲಿ ಹೋಗಲಿ ನಾನು? ಎಲ್ಲಿ ಹೋಗೋದು ಅವರು? ಎಲ್ಲಿ ಹೋಗೋದು ಸ್ವಾಮಿಯವರು? ಎಲ್ಲೂ ಹೋಗಿಲ್ಲ. 55 ವರ್ಷಗಳ ತನಕ ಸ್ವಾಮಿ ಅವರು ಹೋದದ್ದಿದ್ರೆ ಅರುಣಾಚಲ ಗಿರಿಗೆ ದಿವಸಕ್ಕೊಂದು ಪ್ರದಕ್ಷಿಣೆ. 14 ಕಿಲೋಮೀಟರ್ ಅಂತೆ ಅದರದ್ದು ಒಂದು ಪ್ರದಕ್ಷಿಣೆಗೆ. ನಿಧಾನವಾಗಿ ನಡ್ಕೊಂಡು ಒಂದು ಪ್ರದಕ್ಷಿಣೆ ಬರೋದು, ಅಷ್ಟೇ ಅವರು ಆ ಕಡೆ ಈ ಕಡೆ ಹೋದದ್ದು. ಹೊರಗಿನ ಒಂದು ಊರಿಗೆ ಹೋದವರಲ್ಲ. ಯಾಕೆ? ನಾನೇ ಎಲ್ಲೆಲ್ಲೂ, ನನ್ನಲ್ಲಿ ಇಡೀ ಜಗತ್ತಿರೋದು. ನನ್ನ ಮನಸ್ಸು ಬುದ್ಧಿ ಅನ್ನುವಂಥದ್ದು ಎದ್ದಾಗ ಜಗತ್ತು ಕಾಣುವುದು. ನಾನನ್ನುವ ಜ್ಯೋತಿ ಎಚ್ಚರದಲ್ಲೂ ಇದ್ದೇನೆ, ಕನಸಲ್ಲೂ ಇದ್ದೇನೆ, ನಿದ್ದೆಯಲ್ಲೂ ಇದ್ದೇನೆ, ಎಲ್ಲೆಲ್ಲೂ ಇದ್ದೇನೆ. ನಾನು ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಹೋಗೋದಲ್ಲಿಗೆ ಹೋಗಲೇ ಇಲ್ಲ. ಆವಾಗ ಸ್ವಾಮಿ ಕಾವ್ಯಕಂಠ ಗಣಪತಿ ಮುನಿ ಅವರು ಬರೋದು 1907. ಕಾವ್ಯಕಂಠ ಗಣಪತಿ ಮುನಿ ವೇದಾಂತವನ್ನೆಲ್ಲ, ಶ್ರುತಿ ಸ್ಮೃತಿ ಪುರಾಣ ಎಲ್ಲವನ್ನೂ ಅಭ್ಯಾಸ ಮಾಡಿ, ಆ ವೇದಾಂತ ಗ್ರಂಥಗಳು ಏನು ಹೇಳ್ತವೆ, ಉಪನಿಷತ್ತುಗಳು ಏನು ಹೇಳ್ತವೆ, ಆತ್ಮಸ್ವರೂಪ ಅಂದರೆ ಏನು, ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ. ಅನುಭವ ಸಿಗಲಿಲ್ಲ.
ಅಧ್ಯಯನ ಪೂರ್ತಿ ಮಾಡಿಕೊಂಡಿದ್ದಾರೆ. ಬಂದರು ಸ್ವಾಮಿ, ಮಹರ್ಷಿಗಳ ಕಾಲಿಗೆ ಬಿದ್ದರು. ಕಲಿತಿದ್ದೇನೆ, ವೇದವನ್ನೆಲ್ಲ ಬಂದಿದ್ದೇನೆ, ಎಲ್ಲವನ್ನು ಬಲ್ಲಿದ ನಾನು, ಸಂಪೂರ್ಣವಾಗಿ ಜ್ಞಾನವನ್ನು ಗಳಿಸಿದ್ದೇನೆ. ಆದರೆ ಇನ್ನೂ ಅನುಭವ ಸಿಗಲಿಲ್ಲ, ನನಗೆ ಅನುಭವ ಸಿಗಲಿಲ್ಲ, ನಾನು ಏನು ಮಾಡಲಿ? ಅಡ್ಡ ಬೀಳ್ತಾರೆ ಸ್ವಾಮಿ. ಮಹರ್ಷಿಗಳ ಒಂದೇ ಉತ್ತರ ಸ್ವಾಮಿ. ಏನು ಹೇಳಿದ್ದೆ ನೀನು? ನಾನು ಓದಿದವ, ನಾನು ಅಧ್ಯಯನ ಮಾಡಿದವ, ನಾನು ತಿಳಿದವ, ನನಗೆ ಅನುಭವ ಇಲ್ಲ. ಇಲ್ಲಿ ನೋಡು, ನಾನು 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 ತಂದೆ ಅಲ್ವಾ? ಹೌದು, ಅದರ ಮೂಲಕ್ಕೆ ಹೋಗು, ಅದರ ಮೂಲಕ್ಕೆ ಹೋಗು. ಆಲೋಚನೆ ಮಾಡಿ ಸ್ವಾಮಿ. ಅವರು ಏನೂ ಅಧ್ಯಯನ ಮಾಡಿದವರಲ್ಲ, ಅವರು ಯಾವ ಶಾಸ್ತ್ರ ಗ್ರಂಥವನ್ನು ಓದಿದವರಲ್ಲ. ಆದರೆ ಆ ಶಾಸ್ತ್ರ ಗ್ರಂಥಗಳು ಏನು ಹೇಳೋದೇಳಿ? ಎಚ್ಚರ, ಕನಸು, ನಿದ್ದೆ, ಇದು 3 ಅವಸ್ಥೆಗಳು ಮನಸ್ಸಿನ ಕುಣಿತ. ಆ ಮನಸ್ಸಿನ ಕುಣಿತವನ್ನು ದಾಟಿದ ಸ್ಥಿತಿ ನಿನ್ನದು. ಶಾಂತ ಸ್ವರೂಪ ನೀನು, ಚತುರ್ಥ ಸ್ಥಿತಿಯಲ್ಲಿರುವ ನೀನು, ಆನಂದ ಸ್ಥಿತಿ. ಎಚ್ಚರದ ನಾನು ನೀನಲ್ಲ, ಕನಸಿನ ನಾನು ನಿನ್ನ ನಿಜ ಸ್ವರೂಪವಲ್ಲ. 3 ಅವಸ್ಥೆಗಳನ್ನು ಮೀರಿರುವ ಎಲ್ಲೆಲ್ಲೂ ಬೆಳಗುವ ಆನಂದ ಸ್ವರೂಪ ನೀನು. ಇದು ಶಾಸ್ತ್ರ ಹೇಳು. ಅವರ ಅನುಭವ ಅದೇ. ಇವರು ಶಾಸ್ತ್ರ ಓದಿದವರಲ್ಲ. ಆಲೋಚನೆ ಮಾಡಿ. ತಾವಾಗಿ ಒಬ್ಬ ಗುರುಗಳ ಸನ್ನಿಧಿಗೆ ಹೋದವರಲ್ಲ. ಆದ್ದರಿಂದ ಯಾರಾದರೂ ಕೇಳಿದರೆ, ಸ್ವಾಮಿ ಯಾವ ಪಂಥಕ್ಕೆ ಸೇರಿದವರು ನೀವು? ನಿಮ್ಮ ಗುರುಗಳು ಯಾರು ಸ್ವಾಮಿ? ಯಾರು ಸನ್ಯಾಸ ಕೊಟ್ಟದ್ದು ನಿಮಗೆ? ಈಗ ನಮಗೆಲ್ಲ ಯಾರು ಕೇಳ್ತಾರೆ. ಸನ್ಯಾಸ ಕೊಡುವಂಥದ್ದೇನುಂಟು ದಶನಾಮುನಿ ಅಂತೇವೆ. 10 ಸನ್ಯಾಸದ ಸಂಪ್ರದಾಯಗಳು. ಪರ್ವತ, ಗಿರಿ, ಸರಸ್ವತಿ, ತೀರ್ಥ, ಇಂದ್ರ, ಜಯೇಂದ್ರ ಎಲ್ಲ ಸ್ವಾಮಿಗಳ ಹೆಸರಾದ ಮೇಲೆ ಬರ್ತದಲ್ಲ ಕೊನೆಗೆ. ವಿಶ್ವೇಶ್ವರ ತೀರ್ಥರು, ಜಯೇಂದ್ರ ಪೂರಿಗಳು, ಸರಸ್ವತಿಗಳು, ಪರ್ವತ, ಇದೆಲ್ಲ ಸ್ವಾಮಿ ಗುರು ಶಿಷ್ಯ ಪರಂಪರೆಗೆ ಬಂದದ್ದು. 10 ಸನ್ಯಾಸಿಗಳ ಪರಂಪರೆ ಇದು. ಯಾವ ಸನ್ಯಾಸಿ ಪರಂಪರೆಗೆ ಸೇರಿದವರು ನೀವು? ಮೈ ಗಾಡ್, ಯಾವುದಕ್ಕೂ ಅಲ್ಲ. ಯಾತಕ್ಕೆ? ಅವರಿಗೆ ಗುರುಗಳು ಇಲ್ಲ, ಶಿಷ್ಯರು ಇಲ್ಲ. ಈ ಪರಂಪರೆಗೆ ಹೆಸರು ಸ್ವಾಮಿ ಅವಧೂತ ಪರಂಪರೆ. ಏನು ಹೇಳಿ? ಅವಧೂತ ಪರಂಪರೆ ಅಂತಂದರೆ ಅವರಿಗೆ ಗುರುಗಳು ಇರಲಿಲ್ಲ, ಅವರು ಯಾರನ್ನೂ ಶಿಷ್ಯರನ್ನಾಗಿ ಮಾಡಿಕೊಳ್ಳಿಲ್ಲ. ನಿತ್ಯಾನಂದ ಬಾಬಾ ವಜ್ರೇಶ್ವರಿ, ಬಾಂಬೆಯಲ್ಲಿ ವಜ್ರೇಶ್ವರಿ, ಮೊದಲಿದ್ದದು ಕಾಸರಗೋಡು ಹತ್ರ, ಕಾಸರಗೋಡು ಕಾಂಜಂಗಾಡ್. ಅಲ್ಲಿ ಅವರಿಗೆ ಸರಿ ಹೋಗಲಿಲ್ಲ, ಅವರೇ ನಡ್ಕೊಂಡು ಹೋದ ಸ್ವಾಮಿ. ಕಾಂಜಂಗಾಡಿಂದ ಹಿಡಿದು ವಜ್ರೇಶ್ವರಿ ತನಕ, ವಸೈ, ಬಾಂಬೆ ನಡ್ಕೊಂಡೇ ಹೋಗಿ ಅಲ್ಲಿ ವಾಸ ಮಾಡಿದರು. ಅವರು ಮಾಡಿದ ತಪಸ್ಸೆಷ್ಟು, ಅವರು ಆ ಚತುರ್ಥ ಸ್ಥಿತಿಯನ್ನು ಅನುಭವಿಸಿದ ರೀತಿ ಹೇಗೆ? ಅವರಿಗೆ ಯಾರು ಸ್ವಾಮಿ ಗುರುಗಳು? ಯಾರಿಲ್ಲ, ತನ್ನಿಂದ ತಾನಾಗಿ ಸಿಕ್ಕಿದ ಅನುಭವ. ಅವಧೂತ ಪರಂಪರೆ. ಅಕ್ಷರತ್ವಾತ್ ವರೆಣ್ಯತ್ವಾತ್ ಧೂತ ನಿರ್ಧೂತ ಕಲ್ಮಷಾತ್ ತತ್ವಮಸ್ಯಾದಿ ಲಕ್ಷ್ಯತ್ವಾತ್ ಅವಧೂತ ಇತಿ. ಅವಧೂತ ಅನ್ನುವ ಶಬ್ದಕ್ಕೆ ನಮ್ಮ ಹಿರಿಯರು ಹೇಳಿರುವಂಥ ರೀತಿ, ಅಕ್ಷರ ಸ್ವರೂಪ ನಾನು, ಅವಿನಾಶಿ ಸ್ವರೂಪ ನಾನನ್ನುವಂಥ ರೀತಿಯಲ್ಲಿ ಆ 4ನೆಯ ಸ್ಥಿತಿಯನ್ನು ತಾವಾಗಿ ಗಳಿಸಿ ಮನಸ್ಸಿನ ಅಜ್ಞಾನವನ್ನು ಕಳ್ಕೊಂಡವರು. ತತ್ವಮಸ್ಯಾದಿ ಅನ್ನುವ ಮಹಾವಾಕ್ಯಗಳು ಯಾವುದನ್ನು ಲಕ್ಷಿಸ್ತವೆ? ಆ ಬ್ರಹ್ಮಾತ್ಮೈಕ್ಯ ಸ್ವರೂಪದ ಅನುಭವದಲ್ಲಿ ನಿಂತವರು ಅವಧೂತರು ಅಂತವರಿಗೆ ಹೆಸರು. ಅವಧೂತ ಪರಂಪರೆ ಸ್ವಾಮಿ ರಮಣ ಮಹರ್ಷಿಗಳದ್ದು. ಅವರು ಬಟ್ಟೆ ಹಾಕ್ಕೊಳ್ಳಿಲ್ಲ, ಕಾವ್ಯ ಯಾರೂ ಕೊಟ್ಟಿಲ್ಲ ಅವರಿಗೆ. ಒಂದು ವೇಳೆ ಲಂಗೋಟಿ ಹುಟ್ಟಿದ್ರೂ ಕೂಡ
ಲೋಕ ನಿಯಮಕ್ಕಾಗಷ್ಟೇ. ಸಮಾಜದಲ್ಲಿ ಎಲ್ಲರೂ ಬರುವಾಗ ಹತ್ತಿರ ಒಂದು ಶಿಸ್ತಲ್ಲಿ ಇರಬೇಕನ್ನುವ ರೀತಿಯಲ್ಲಿ ಜನಗಳ ಕಣ್ಣಿಗಾಗಷ್ಟೇ. ಅವರು ದೇಹದಲ್ಲೇ ಇರಲಿಲ್ಲ ಸ್ವಾಮಿ. ದೇಹದಲ್ಲಿ ನಾನನ್ನುವ ಭ್ರಾಂತಿಯೇ ಇರಲಿಲ್ಲ. ಅರವತ್ತೊಂಬತ್ತು ವರ್ಷ ಬದುಕಿದ್ರು, ಆರಾಮಾಗಿದ್ದರು. ಕೊನೆ 1 ವರ್ಷ ಮಾತ್ರ ಬಲ ತೋಳಲ್ಲಿ ಕ್ಯಾನ್ಸರ್ ಅನ್ನುವ ರೀತಿಯಲ್ಲಾಗಿ ಅವಸ್ಥೆ ಆಯಿತು. ಕೊನೆಯದು 1 ವರ್ಷ ಅಂದ್ರೇನು, ಆ ದೇಹಕ್ಕೆ ಎಷ್ಟು ಕಷ್ಟ ಕೊಟ್ಟಿದ್ದರು, ಎಲ್ಲೆಲ್ಲಿ ಸಮಾಧಿ ಸ್ಥಿತರಾಗಿದ್ದರು, ಯಾವ್ಯಾವ ಗುಹೆಯಲ್ಲಿದ್ದರು. ಮೊದಲಿದ್ದವರು ಸ್ಕಂದ ಗುಹೆ, ಆಮೇಲೆ ವಿರೂಪಾಕ್ಷ ಗುಹೆ. ತಿಂಗಳುಗಟ್ಟಲೆ ಆ ಥರ ಕೂತ್ಕೊಳ್ಳುವಾಗ ಸ್ವಾಮಿ ಏನು ಬಂದು ಕಚ್ಚಿದೆಯೋ, ಏನೇನು ಹುಳಗಳೆಲ್ಲ ಬಂದು ಕಚ್ಚಿದೆಯೋ, ಅವರು ದೇಹ ಭಾವನೆಯಲ್ಲೇ ಇರಲಿಲ್ಲ. ಮೊತ್ತ ಮೊದಲು ರಚಿಸಿರುವಂಥ ಕೃತಿ ಉಪದೇಶ ಸಾರ. ಮೊತ್ತ ಮೊದಲು ಅದು ಯಾರು? ಮುರುಗನಾರ್ ಅನ್ನುವಂಥ ಒಬ್ಬ ತಮಿಳು ಕವಿ ಮುರುಗನಾರ್. ಅವ ಶಿವಲೀಲೆಗಳನ್ನೆಲ್ಲ ಬರೀತಾ ಇದ್ದಂತೆ. ಶಿವಲೀಲೆಗಳನ್ನೆಲ್ಲ ತಮಿಳಲ್ಲಿ ಬರೆಯುವಾಗಲ್ವ, ಎಲ್ಲ ಶಿವನ ಲೀಲೆಗಳು, ಎಲ್ಲೆಲ್ಲಿ ಅವತಾರಗಳು, ಎಷ್ಟು ದುಷ್ಟರ ಸಂಹಾರ, ಶಿಷ್ಟ ರಕ್ಷಣೆ ಎಲ್ಲ ಮಾಡಿದ್ದುಂಟು. ಕವಿ ಪುರಾಣ ಕಥೆಗಳೆಲ್ಲ ಬರೆದ. ಆತ್ಮಜ್ಞಾನ ಅಲ್ಲ ಸ್ವಾಮೀಜಿ, ಅಲ್ಲ ಶಿವ ದಕ್ಷಿಣಾಮೂರ್ತಿಯಾಗಿ ಆತ್ಮಜ್ಞಾನವನ್ನು ಕೊಟ್ಟಲ್ಲ. ಹೌದು, ಆತ್ಮಜ್ಞಾನ ಅಂದ್ರೇನು? ಅದು ಮುರುಗನರ ಅವ್ರ ಕವಿಗೆ ಉಪನಿಷತ್ತಿನ ತತ್ವ, ಅಧ್ಯಾತ್ಮ, ಆತ್ಮಜ್ಞಾನ ಎಲ್ಲಿಂದ ಸ್ವಾಮಿ ಅವನಲ್ಲಿ? ಕಥೆಗಳೆಲ್ಲ ಬರೆದುಬಿಟ್ಟ. ಕೊನೆಗೇನು ಮಾಡೋದು? ಬಂದ ಅಡ್ಡ ಬಿದ್ದ. ಗುರುಗಳೇ, ಇದೊಂದು ಸನ್ನಿವೇಶ ಉಂಟು. ಯಾವುದು? ಅದೇ ಶಿವಲೀಲೆಯಲ್ಲಿ ಶಿವನೇ ದಕ್ಷಿಣಾಮೂರ್ತಿಯಾಗಿ ಆ ಸನಕ ಸನಂದನ ಸನತ್ಕುಮಾರ ಸುಜ ಆ 4 ಋಷಿಗಳಿಗೆ ಅವನು ವೇದಾಂತ ಅಧ್ಯಾತ್ಮವನ್ನು ಅವನು ಗುರುವಾಗಿ ಅವನು ಜ್ಞಾನ ಪ್ರದಾನ ಮಾಡ್ತಾನೆ. ಅದು ಏನು ಸ್ವಾಮಿ ಆತ್ಮಜ್ಞಾನ ಅಂದ್ರೇನು? ಆ ಉಪದೇಶವನ್ನು ನನಗೆ ಕೊಡಿ. ಅವ ಮೇಲಿಂದ ಮೇಲೆ ತರಲೆ ಮಾಡುವಾಗಲ್ವ, ಆವಾಗ ಅವರು ಬರೆದದ್ದು ಯಾವುದು ಹೇಳಿ? ಮೊದಲು ಬರೆದ ಗ್ರಂಥ ಉಪದೇಶ ಸಾರ. 30 ಶ್ಲೋಕಗಳು, ಸಣ್ಣ ಸಣ್ಣ ಶ್ಲೋಕಗಳು. ಅದ ಸಂಸ್ಕೃತದಲ್ಲಿ ಅದನ್ನು ಚಂದದಲ್ಲಿ ಸುಲಭ ಸಂಸ್ಕೃತದಲ್ಲಿ ಬರೆದು ಅವನಿಗೆ ಕೊಡೋದು ಮಹರ್ಷಿಗಳೇ. ಕರ್ತುರಾಜ್ಞಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದಧೋ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ. 30 ಶ್ಲೋಕಗಳಲ್ಲಿ ಉಪನಿಷತ್ತಿನ ಸಾರ, ವೇದಾಂತ ಸಾರ, ಅದನ್ನು ಚಂದದಲ್ಲಿ ಭಟ್ಟಿ ಇಳಿಸಿ ಅವನಿಗೆ ಕೊಡ್ತಾರೆ. ಮುರುಗನ ಅವನು ಸ್ವಾಮಿ ಕಾರಣ ಉಪದೇಶ ಸಾರ ಅನ್ನುವಂಥದ್ದು ಬರೆಯುವುದಕ್ಕೆ. ಆ ನಂತರ ಕೊನೆಗೆ ಅವರು ಬರೆದಿರೋದು ಉಳ್ಳದು 40. ಉಳ್ಳದಂದ್ರೇನೋ ಭಗವಂತ ಇರುವಂಥದ್ದನ್ನುವಂಥದ್ದು ಒಂದೇ ಭಗವಂತ ಮಾತ್ರ. ಬಾಕಿಯೆಲ್ಲ ತೋರಿಕೆಗಳು ಮಾತ್ರ ಸ್ವಾಮಿ. ತೋರಿಕೆಗಳಂದ್ರೇನು? ತೋರಿ ಅಡಗುವವು. ಎಚ್ಚರ ಬರ್ತದೆ ಹೋಗ್ತದೆ, ಕನಸು ಬರ್ತದೆ ಹೋಗ್ತದೆ, ನಿದ್ದೆ ಬರ್ತದೆ ಹೋಗ್ತದೆ. ಆದರೆ ಎಚ್ಚರಗರ ನಿದ್ದೆಯಲ್ಲಿ 3ರಲ್ಲೂ ಯಾವುದೋ ಒಂದು ಸ್ಥಿರವಾಗಿ ಇದೆ ಅಲ್ವೋ, ಅದಕ್ಕೆ ಹೆಸರು ಸ್ವಾಮಿ ಸತ್. ಸತ್ ಅಂದ್ರೇನು? ಉಳ್ಳದು, ಅದಿರುವಂಥದ್ದು. ಬಾಕಿಯೆಲ್ಲ ಬರುವಂಥದ್ದು ಹೋಗುವಂಥದ್ದು. ಬರುವಂಥದ್ದು ಹೋಗುವಂಥದ್ದಕ್ಕೆ ಉಪದೇಶ ಬೇಡ ಸ್ವಾಮಿ. ದಿನನಿತ್ಯ ನೋಡ್ತಾ ಇರ್ತೇವೆ, ಎಚ್ಚರ ಬರ್ತದೆ ಹೋಗ್ತದೆ, ಕನಸು ಬೀಳ್ತದೆ ಹೋಗ್ತದೆ, ನಿದ್ದೆ ಬರ್ತದೆ ಹೋಗ್ತದೆ. ಆದರೆ 3ರಲ್ಲೂ ಕೂಡ ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿತ್ ವಿಜೃಂಭತೆ. ಈ 3ರಲ್ಲೂ ಕೂಡ ಒಂದು ಬೆಳಕನ್ನುವಂಥದ್ದು ಸದಾ ಸರ್ವದಾ ನಿತ್ಯ ನಿರಂತರ. ಆ ಬೆಳಕನ್ನುವಂಥದ್ದು ಯಾವತ್ತೂ ಇರುತ್ತಲ್ವ? ಹೌದು, ನಮಗದು ಬೆಳಕೆ ಕಾಣಲ್ವೇ? ನಮಗೆ ಆ ಬೆಳಕೆ ಕಾಣಲ್ವೇ? ಅವರಿಗೆ ಆ ಬೆಳಕನ್ನುವಂಥದ್ದು ಬಿಟ್ಟು ಎಚ್ಚರ ಕನಸು ಹೊಂದಿದ್ದೆ 3 ಕಾಣಲ್ಲ. ವ್ಯತ್ಯಾಸ ನೋಡಿ.
ನಮಗೂ ಅವರಿಗೆ ವ್ಯತ್ಯಾಸ ನೋಡಿ. ನಮಗೆ ಬೆಳಿಗ್ಗೆ ಎದ್ದ ಕೂಡಲೇ ಜಗತ್ತು ಕಾಣುತ್ತೆ, ಕನಸಲ್ಲಿ ಜಗತ್ತು ಕಾಣುತ್ತೆ, ನಿದ್ದೆಯಲ್ಲಿ ಏನೂ ಇಲ್ಲ ಅನುಭವ. ಅವರಿಗೆ ಮೂರರಲ್ಲೂ ಕೂಡ ಅಹಂ ಅಹಮಸ್ಮಿ, ನಾನಿದ್ದೇನೆ, ಸದಾ ಭಾಮಿ, ನನ್ನ ಬೆಳಕಲ್ಲೇ. ಯಾವುದು? ಎಚ್ಚರ ಬಂದು ಹೋಗುವುದು ನನ್ನ ಬೆಳಕಲ್ಲೇ, ಕನಸು ಬಂದು ಹೋಗುವುದು ನನ್ನ ಬೆಳಕಲ್ಲೇ, ನಿದ್ದೆ ಏನೇನೂ ಇಲ್ಲ ಅನುಭವವು ನನ್ನ ಬೆಳಕಲ್ಲೇ. ನಾನು ಅಹಮಸ್ಮಿ, ನಾನು ಯಾವತ್ತೂ ಇದ್ದೇನೆ. ಸದಾ ಭಾಮಿ, ಬೆಳಕು ಅನ್ನುವಂಥದ್ದು, ಜ್ಯೋತಿ ಅನ್ನುವಂಥದ್ದು ನನ್ನ ಸ್ವರೂಪವೇ. ಹೇ ಇವಾಗ ಹೇಳಿ, ಸತ್ ದರ್ಶನ, ಅಹಂ ದರ್ಶನ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಾನು ಅಂತೇವಲ್ಲ, ಆ ನಾನು ಅನ್ನುವಂಥದ್ದು ಅದೇ ಸತ್. ನಾನು ಅಂತಂತೇವೆ, ಅದರ ಸ್ವರೂಪ ಏನು ಸ್ವಾಮಿ ಗೊತ್ತಿಲ್ಲ. ಯಾವುದನ್ನು ನಾವು ನಾನು ಅನ್ನುವ ರೀತಿಯಲ್ಲಿ ಎಚ್ಚರದಲ್ಲೂ ಅಂತೇವೆ, ಕನಸಲ್ಲೂ ಅಂತೇವೆ, ನಿದ್ದೆಯಲ್ಲೂ ಅಂತೇವೆ, ಆದರೆ ನಿಜವಾದ ಆ ನಾನುವಿನ ಪರಿಜ್ಞಾನ ಇಲ್ಲ ಸ್ವಾಮಿ, ಪರಿಚಯ ಇಲ್ಲ. ಅದರ ಪರಿಚಯವನ್ನು ಮಾಡಿಕೊಡುವ ಗ್ರಂಥ ಸತ್ ದರ್ಶನಂ. ಅಹಂ 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 ಅಂತ ಏನಂತೇವೆ, ಅದರ ನಿಜ ಸ್ವರೂಪ ಏನು ಅದನ್ನು ತೋರಿಸುವ ಗ್ರಂಥ ಈ 40 ಶ್ಲೋಕಗಳು ಸ್ವಾಮಿ. ಹನುಮಾನ್ ಚಾಲೀಸ ಅಂತ ನೀವು ಕೇಳಿಲ್ಲ, ಹನುಮಂತನ ಬಗ್ಗೆ 40 ಶ್ಲೋಕಗಳು. ಇದು ಭಗವಂತನ ಬಗ್ಗೆ 40 ಶ್ಲೋಕಗಳು. ಭಗವಂತನ ಬಗ್ಗೆ 40 ಶ್ಲೋಕಗಳು. ಸತ್ ದರ್ಶನ ಅಥವಾ ನನ್ನ ಸ್ವರೂಪ ಜ್ಞಾನ. ನಾನು ಅಂತ ಅಂತೇವಲ್ಲ, ಅಹಮಹ ಜನ್ಮ ದೇಶಂ ಶೋಧಯ. ನಾನು ಅಂತಂತೀಯಲ್ಲ, ಹೌದು, ಅದರ ಬುಡ, ಅದರ ಆರ, ಅದಕ್ಕೆ ಆಧಾರ, ಅದಕ್ಕೆ ಅಧಿಷ್ಠಾನ, ಅದಕ್ಕೆ ಆಶ್ರಯ, ಅದು ಎಲ್ಲಿ? ಅಲ್ಲಿ ಹೋಗು, ಆ ನಾನುವಿನ ಬುಡಕ್ಕೆ ಹೋಗು. ಇದು ಸದ್ದರ್ಶನ. ನಾನು ಅಂತಂತೇನೆ, ಅದರ ನಿಜವಾದ ನಾನು, ಆ ನಿಜವಾದ ನಾನುವಿನ ನಿಜವಾದ ಜ್ಞಾನ ಸದ್ದರ್ಶನಂ. ಅವರು ಬರೆದದ್ದು ತಮಿಳಲ್ಲಿ, ಮಹರ್ಷಿಗಳು ಬರೆದದ್ದು ತಮಿಳಲ್ಲಿ, ಅದನ್ನು ಸಂಸ್ಕೃತಕ್ಕೆ ಮಾಡಿರೋದು ಕಾವ್ಯಕಂಠ ಗಣಪತಿ ಮುನಿ. ಅವರಿದ್ದದ್ದೇ ಸಿರ್ಸಿಯಲ್ಲಿ, ನಮ್ಮ ಸಾಗರ ಸಿರ್ಸಿ ಆ ಕಡೆ ಇದ್ದದ್ದವರು. ಸಂಸ್ಕೃತ ಜ್ಞಾನ ಲೀಲಾಜಾಲವಾಗಿ ಬೇಕಾದಷ್ಟು ಸಂಸ್ಕೃತ ಪಂಡಿತರು, ಅಗಾಧ ಜ್ಞಾನ. ಮಹರ್ಷಿಗಳ ಆ ಸದ್ದರ್ಶನ ಅದಿದ್ದದ್ದು ತಮಿಳಲ್ಲಿ. ಆ ತಮಿಳನ್ನು ಇವರು ಸಂಸ್ಕೃತದಲ್ಲಿ ಸುಲಭವಾಗಿ ಅದನ್ನು ಭಾಷಾಂತರ ಮಾಡಿ ಮಹರ್ಷಿಗಳಿಗೆ ತೋರಿಸಿದ್ರಂತೆ. ಸರಿಯ, ಮಹರ್ಷಿಗಳಿಗೆ ತೋರಿಸಿ ಅವರ ಸಂತೋಷವಾದ ಅನುಮತಿಯನ್ನು ಪಡೆದು ಆಮೇಲೆ ಅದನ್ನು ಮುದ್ರಿಸಿದ್ದಾರೆ ಸಂಸ್ಕೃತದಲ್ಲಿ. ಸದ್ದರ್ಶನ, ಸತ್ಯದರ್ಶನ, ಆತ್ಮದರ್ಶನ, ನನ್ನ ನಿಜ ಸ್ವರೂಪವನ್ನು ತೋರಿಸುವ ಗ್ರಂಥ ಸದ್ದರ್ಶನಂ. ಆಲೋಚನೆ ಮಾಡಿ, 55 ವರ್ಷಗಳ ಕಾಲ ನೀವೊಂದು ಪ್ರಯತ್ನ ಮಾಡ್ರಪ್ಪ, ಒಂದು 5 ನಿಮಿಷ ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಪ್ಪ. 55 ವರ್ಷ ಬೇಡ, 5 ನಿಮಿಷ ಅಂದ್ರೇನು? ಕೂತಲ್ಲಿಂದ ಅಲಗಾಡಬಾರ್ದು. ನಮ್ಮಲ್ಲೂ ಕೂಡ ಇಂದಿರಾನಗರದಲ್ಲಿ ಒಬ್ಬ ಹೇಳಿದ, ಸ್ವಾಮೀಜಿ ನಮಗಲ್ಲಿ ಇಂದಿರಾನಗರದಲ್ಲಿ ಒಂದು ರೂಮ್ ಕೊಟ್ಟುಬಿಡಿ, ಬೆಳಿಗ್ಗೆಯಿಂದ ಸಂಜೆಯ ತನಕ ನಾನು ಒಂದು ಸಾಧನ ಡೇಗೆ ಒಂದು ದಿವಸ ನಾನೇ ಬಂದು ಕುಳಿತುಕೊಡಿದೆ, ಊಟಕ್ಕೆ ಮಾತ್ರ ನಾನು ಕೆಳಗೆ ಬರೋದು, ನಾವೊಂದು ಊಟ ಹಾಕ್ತೇವೆ, ನಾವು ಖಂಡಿತ ಊಟ ಹಾಕ್ತೇವೆ, ಒಂದು ದಿವಸ ಇದ್ದು ಬಿಡು ಅಂತ ಹೇಳಿದರೆ 7 ಸಲ ಮನೆಗೆ ಹೋಗಿ ಬಂದ. ಆ ಒಂದು ದಿವಸದಲ್ಲಿ 7 ಸಲ ಮನೆಗೆ ಹೋಗಿ ಬಂದ ಸ್ವಾಮಿ. ಮನೆಯಲ್ಲಿ ತಿಪ್ಸಂದ್ರ ಒಂದು ದಿವಸ ಕೂಡ ನಮಗೆ 55 ವರ್ಷಗಳ ಕಾಲ ಎಲ್ಲೂ ಹೋಗದೇ ಇರುವಂಥ ಒಂದು ಸ್ಥಿತಿ. ಆಲೋಚನೆ ಮಾಡಿ ಸ್ವಾಮಿ, ಅದು ಶರೀರ ಅಲ್ಲ, ಮನಸ್ಸೇ ಶಾಂತವಾಗಿದೆ.
ಯಾತಕ್ಕೆ ಹೇಳಿ? ಇವಾಗ ಆಲೋಚನೆ ಮಾಡಿ. ದೇಹ ಭಾವನೆ ಅನ್ನುವ ರೀತಿಯಲ್ಲಿ ಇದಕ್ಕೆ ಅಂಟಿಕೊಂಡ ಮೇಲೆ ತಾನೇ ನಮ್ಮ ಗ್ರಹಚಾರ. ನಾವು ನಿದ್ದೆಯಲ್ಲಿ ಹೇಗಿರ್ತೇವ್ರಿ? ಆಲೋಚನೆ ಮಾಡಿ. ನಿದ್ದೆಯಲ್ಲಿ ನಾವು ಹೇಗಿರೋದು? ಎಲ್ಲೂ ಹೋಗಲ್ಲ, ಗಾಢ ನಿದ್ದೆ. ನಿದ್ದೆ ಅಂದ್ರೇನು? ನಾನು ದೇಹ ಇಲ್ಲ. ನಾನು ದೇಹ ಅನ್ನುವಂಥದ್ದಿಲ್ಲದಿರುವಾಗ ನನಗಿಂತ ಬೇರೆಯಾದ ಜಗತ್ತು ಅದು ಇಲ್ಲ. ಜಗತ್ತು ಬೇರೆ, ನಾನು ಬೇರೆ. ಆ ದ್ವೈತ ಬುದ್ಧಿನೇ ಇಲ್ಲ ಸ್ವಾಮಿ ನಿದ್ದೆಯಲ್ಲಿ. ಯಾಕೆ? ಮನಸ್ಸು ಕುಣಿಯಲ್ಲ, ಸ್ಪಂದನ ಇಲ್ಲ. ಯಾವಾಗ ಮನಸ್ಸಿನ ಸ್ಪಂದನವೇ ಇಲ್ವೋ ಇದು ಮಾತ್ರ ನಾನು ಇಲ್ಲ. ದೇಹ ಜಗತ್ತು ನನಗಿಂತ ಬೇರೆ ಎರಡೂ ಇಲ್ಲ. ಜಗತ್ತು ನನಗಿಂತ ಬೇರೆ, ನಾನು ಬೇರೆ ಅನ್ನುವಂಥದ್ದು ಎರಡು ಬರೋದು ಸ್ವಾಮಿ ಬೆಳಿಗ್ಗೆ ಎದ್ದ ಮೇಲೆ, ನಿಮ್ಮ ಮನಸ್ಸು ಕುಣಿದ ಮೇಲೆ. ನಿಮ್ಮ ಮನಸ್ಸು ಸ್ಪಂದನಗೊಳ್ಳುತ್ತಲ್ವ, ಮನಸ್ಪಂದನವೇ ಬಂಧನ. ಮನಸ್ಸು ಕುಣಿಲಿಕ್ಕೆ ಶುರುವಾಯಿತು, ಬೆಳಿಗ್ಗೆ ಎದ್ದು ಕೊಟ್ಟು ಇದು ನಾನು ಅನ್ನುವ ರೀತಿಯಲ್ಲಿ ಇಷ್ಟು ಮಾತ್ರ ನಾನು ಅಂತ ಅನ್ನುವಾಗಲ್ವ, ಜಗತ್ತು ಬೇರೆ ಆಯಿತು. ಜಗತ್ತು ಬೇರೆ, ನಾನು ಬೇರೆ ಅಂತ ಅನ್ನುವಾಗಲ್ವ, ಅರ್ಥ ಶುರುವಾಯ್ತು ಸ್ವಾಮಿ. ಏನು ಬೇಕು? ಬೇಕದು ಬೇಕು, ಬೇಕಿದೆ ನಗಿನ್ನೊಂದು, ಬೇಕೆನು ತಬ್ಬೊಬ್ಬಿಡು ತಲಿಹ ಘಟವನಿದನು, ಯಾಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆ ನಿಂಬುದೆಂದಿಗೆಲು. ಬೇಕು ಅಂತ ಶುರು ಮಾಡಿದ್ದು ಯಾರು? ನಾನೇ. ಯಾವಾಗ? ಬೆಳಿಗ್ಗೆ ಎದ್ದ ಮೇಲೆ. ಬೆಳಿಗ್ಗೆ ಹೇಳೋದಂದ್ರೇನು? ಎರಡಾಗೋದು. ಬೆಳಿಗ್ಗೆ ಎದ್ದ ಕೂಡ ನಾನು ಬೇರೆ, ಜಗತ್ತು ಬೇರೆ. ನಾನು ಬೇರೆ, ಜಗತ್ತು ಬೇರೆ ಅನ್ನುವಂಥದ್ದು ಮನಸ್ಸಿನ ಭ್ರಾಂತಿ, ಮನಸ್ಸಿನ ಮೋಸ. ನನಗೆ ಅರ್ಥ ಆಗಲಿಲ್ವೇ? ಹೊರಟೇ ಸ್ವಾಮಿ. ಎಲ್ಲಿಗೆ? ಅಲ್ಲಿದೆ ನನ್ನ ಸುಖ. ಕಣ್ಣಿಗೆ ಕಾಣುವ ರೂಪದಲ್ಲಿ, ಕಿವಿಗೆ ಕೇಳುವ ಶಬ್ದದಲ್ಲಿ, ನಾಲಿಗೆಗೆ ಸಿಗುವ ರುಚಿಯಲ್ಲಿ, ಮೂಗಿನ ವಾಸನೆಯಲ್ಲಿ, ಚರ್ಮದ ಸ್ಪರ್ಶದಲ್ಲಿ, ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು. ಹೊರಗಿನ ವಿಷಯಗಳಲ್ಲಿ ಸುಖ ಇದೆ. ಹೊರಟೇ ಸ್ವಾಮಿ. ಇವರು ಹಾಗಲ್ಲ. 16ನೇ ವಯಸ್ಸಿಗೆ ಆನಂದ ಸ್ವರೂಪ ನಾನೇ, ದೇಹದ ಒಳಗಲ್ಲ ನಾನು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಾನನ್ನುವ ಜ್ಯೋತಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ನಾನನ್ನುವಂಥ ಜ್ಯೋತಿ ದೇಹದ ಒಳಗಲ್ಲದು, ಅದು ಎಲ್ಲೆಲ್ಲೂ ವ್ಯಾಪಿಸಿರುವ ಶುದ್ಧ ಜ್ಯೋತಿ. ಎಲ್ಲೆಲ್ಲೂ ನಾನೇ, ಆನಂದ ಸ್ವರೂಪ ನಾನೇ ಅನ್ನುವ ರೀತಿಯಲ್ಲಿ ನಿಂತ ಮೇಲೆ ಹೋಗೋದಲ್ಲಿಗೆ ಸ್ವಾಮಿ. ಏನು ಹೊಡ್ಕೊಂಡು ಹೋಗೋದು ನೀವು? ಸುಖವನ್ನು. ಸುಖ ಸ್ವರೂಪವೇ ನಾನು. ಸಾರ ಸುಖ ರಸನಿಧಿ ಪರಬ್ರಹ್ಮ ನಿರುತಿರಲು ಸ್ವಾರಸ್ಯಹೀನವೆನ್ನುವರೆ ಜೀವಿತವ. ಎಲ್ಲಿ ಹೊರಟದ್ದು? ನಾವು ಹೊರಟದ್ದು ಸ್ವಾಮೀಜಿ. ನೀವು ಹೇಳಿ ಸ್ವಾಮಿ, ಏನು ಹೇಳಬೇಕು? ನನಗೆ ಯಾವಾಗ ಸ್ವಾಮಿ ಶಾಂತಿ ಸಿಗ್ತದೆ? ಸತ್ತ ಮೇಲೆ. ನೀನು ಸತ್ತ ಮೇಲೆ ಶಾಂತಿ. ಅದು ಬೇರೆಯವರಿಗೆ ಸ್ವಾಮಿ. ನನಗೆ ಸಿಗೋದು ಯಾವಾಗ? ಸಿಗಲ್ಲ ನನಗೆ. ಯಾಕೆ? ಅದಿಲ್ಲ ಹೊರಗೆ. ನೀನೇ ಶಾಂತಿಯ ಸ್ವರೂಪ. ಶಾಂತಿಯ ಸ್ವರೂಪ ನಾನೇ. ಅದು ಸಿಗುವಂಥದ್ದಲ್ಲ, ಯಾರೂ ಕೊಡುವಂಥದ್ದಲ್ಲ. ಅಂಥ ಶಾಂತ ಸ್ವರೂಪ ನಾನನ್ನುವ ರೀತಿಯಲ್ಲಿ ಅವರು ನಿಂತ ಮೇಲೆ ಹೋಗೋದೆಲ್ಲಿಗೆ ಸ್ವಾಮಿ? ನಷ್ಟ ಮಾನಸ ಉತ್ಕೃಷ್ಟ ಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿಂ ಯತಃ. ಸ್ವಸ್ಥಿತಿಂ ಯತಃ, ತನ್ನ ಸ್ವರೂಪದಲ್ಲೇ ತಾನು ನಿಂತವನು, ಆನಂದ ಸ್ವರೂಪ ನಾನನ್ನು ಅನುಭವವನ್ನು ಗಳಿಸಿದವನು. ಕರ್ತವ್ಯಂ ಕಿಮಸ್ತಿ, ಅವನು ಮಾಡಬೇಕಾದ್ದೇನುಂಟು? ಏನಿಲ್ಲ ಸ್ವಾಮಿ. ಒಂದು ಕಡೆ ಚಲಿಸಿದವರಲ್ಲ. ಎಲ್ಲೋ ಹೋಗಬೇಕು, ಏನೋ ನೋಡಬೇಕು, ಏನೋ ಗಳಿಸಬೇಕು, ಏನಿಲ್ಲ. ಆನಂದ ಸ್ವರೂಪ ನಾನು, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ಸ್ವರೂಪ ನಾನು. ಅದೇ ಪರಮೇಶ್ವರ ಸ್ವರೂಪ. ಅಲ್ಲೇ ನಿಂತಿರಬೇಕಾದ್ರೆ ಸ್ವಾಮಿ ಜಗತ್ತು ಬೇರೆ ಇಲ್ವೇ? ಎಲ್ಲೆಲ್ಲೂ ನಾನೇ. ಉತ್ತಮೋತ್ತಮ ಸ್ಥಿತಿ ಅಂತೇವೆ, ಉತ್ಕೃಷ್ಟ ಸ್ಥಿತಿ ಅಂತೇವೆ, ಪರಮ ಪುರುಷಾರ್ಥ ಅಂತಂತೇವೆ, ಮೋಕ್ಷ. ಅದನ್ನೇ ಗಳಿಸಿದ ಮೇಲೆ ಇನ್ನೇನುಂಟು ಸರಿ ಗಳಿಸಕ್ಕೆ? ಎಲ್ಲೂ ಹೋಗಿಲ್ಲ ಸ್ವಾಮಿ, ಎಲ್ಲೂ ಹೋಗಿಲ್ಲ. ಇದೇ ಜಯನಗರದಲ್ಲಿ ಅವರ ತೋಳನ್ನು ಆಪರೇಷನ್ ಮಾಡಿದ ಡಾಕ್ಟರ್ ಇದ್ದರು. ನಾನು ಹೇಳ್ತಾ ಇರೋದು 1980 ಅವರ ಮನೆಯಲ್ಲೂ ಸತ್ಸಂಗ ಮಾಡಿದ್ದೆ, ಟೆರೆಸ್ ಮೇಲೆ.
ಇದೇ ಜಯನಗರದಲ್ಲಿ ಆ ಡಾಕ್ಟರ್ ಆವಾಗಿದ್ದರು. ಅವರ ತೋಳನ್ನು, ಕ್ಯಾನ್ಸರ್ ಆಗಿರುವ ತೋಳನ್ನು ಏನು ದೇಹದಿಂದ ಬೇರೆ ಆಗ್ತೇನೆ, ಆಮೇಲೆ ಎಲ್ಲಿ ಬೇಕಾದ್ರೂ ಕೊಯ್, ಅನೆಸ್ಥೀಶಿಯ ಕೊಡದೆ ಎಲ್ಲಿ ಬೇಕಾದ್ರೂ ತುಂಡು ಮಾಡು. ಏನು ಸ್ವಾ, ಆ ಡಾಕ್ಟ್ರು ಜೀವಂತ ಇದ್ರ. ನಾನೇನು ಹೇಳ್ತಾ ಇರೋದು, ಅಂತಹ ಮಹಾತ್ಮರ ಜೀವನದಿಂದ ಸ್ವಾಮಿ ಶಾಸ್ತ್ರಕ್ಕೆ ಸ್ವಾಮಿ ಜೀವ ಕಳೆ, ಶಾಸ್ತ್ರಕ್ಕೆ ಜೀವ ಕಳೆ ಬಂತು. ಯಾತಕ್ಕೆ? ಎಂಥದೋ ಹೇಳ್ತದೆ ಸ್ವಾಮಿ, ಇದೆಲ್ಲ ಆಗುವಂಥದ್ದು ಹೋಗುವಂಥದ್ದು ಸ್ವಾಮಿ, ಏನೋ ಹೇಳ್ತದೆ ಸ್ವಾಮಿ. ಇಲ್ಲ, ಅದನ್ನು ಬದುಕಿ ತೋರಿಸಿದವರಿದ್ದಾರೆ ಸ್ವಾಮಿ. 1950 ಏಪ್ರಿಲ್ 14 ಅವರು ಸಮಾಧಿಯಾದ ದಿವಸ, ತುಂಬ ದೂರ ಇಲ್ಲ ಅಂದ್ರೇನು, 800,000 ವರ್ಷಗಳ ಹಿಂದಿನ ಕಥೆ ಅಲ್ಲ. ಮೊನ್ನೆ 1950 ಏಪ್ರಿಲ್ 14 ಅವ್ರ ದೇಹವನ್ನು ಬಿಟ್ಟದ್ದು. ಅದರ ಅರ್ಥ ಏನು? ಸಾಧಕರಿಗೊಂದು ಸಿಹಿ ಸುದ್ದಿ, ಸಾಧಕರಿಗೊಂದು ಸ್ವಾಮಿ ಸಿಹಿ ಸುದ್ದಿ. ಅಂದ್ರೇನು? ಸಾಧನೆ ಮಾಡು, ಮುಂದೆ ಹೋಗು, ನಿನಗೂ ಇದು ಲಭ್ಯ, ನಿನಗೂ ಸಾಧ್ಯ, ನಿನಗೂ ಆ ಸಮಾಧಿ ಸ್ಥಿತಿ ಅನ್ನುವಂಥದ್ದು ನಿನಗೂ ಸಾಧ್ಯ ಇದೆ. ಆಚಾರ್ಯ ಶಂಕರರು ಶಾಸ್ತ್ರೋಕ್ತವಾಗಿ, ಅಂದ್ರೇನು? ಅವಿದ್ಯ, ಕಾಮ, ಕರ್ಮ, ನನ್ನ ಸ್ವರೂಪವನ್ನು ನಾನು ಮರ್ತುಬಿಟ್ಟೆ, ಆನಂದ ಸ್ವರೂಪ ನಾನು ಅನ್ನುವಂಥದ್ದು ಮರ್ತುಬಿಟ್ಟೆ, ಅಜ್ಞಾನಿ ಆದೆ. ಆದ್ದರಿಂದ ದೇಹದಲ್ಲಿ ನಾನನ್ನು ಭ್ರಾಂತಿ ಬಂತು, ದೇಹದಲ್ಲಿ ನಾನನ್ನು ಭ್ರಾಂತಿ ಬಂದ ಮೇಲೆ ಜಗತ್ತು ಬೇರೆ, ಜಗತ್ತು ಬೇರೆ ಅಂತ ಬಂದ ಮೇಲೆ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕೆಂದು ಅಯ್ಯೋ ಶುರು ಮಾಡಿದೆ ಸ್ವಾಮಿ. ಕರ್ಮಾನುಬಂಧೀನಿ ಮನುಷ್ಯಲೋಕೆ, ಕರ್ಮಬಂಧನದಲ್ಲಿ ಬಿದ್ದೆ ಸ್ವಾಮಿ. ಯಾರಿಂದ? ನನ್ನ ಅಜ್ಞಾನದಿಂದಲೇ. ಇದು ಶಾಸ್ತ್ರ. ಅವರು ಹಾಗಲ್ಲ, ತಮ್ಮ ಸ್ವಾನುಭವದಿಂದ ಸ್ವಾಮಿ ಆ ದೇಹ, ಮನಸ್ಸು, ಬುದ್ಧಿ, ಆ ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ, ಅಹಂಕಾರ ಪಂಚಕೋಶಗಳನ್ನು ದಾಟಿ ತನ್ನ ಸ್ವರೂಪದಲ್ಲಿ ನಿಂತು ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಆ ಬ್ರಹ್ಮ ಸ್ವರೂಪ ನಾನು, ಸರ್ವಂ ಬ್ರಹ್ಮಮಯಂ ಅನ್ನುವಂಥ ರೀತಿಯಲ್ಲಿ ಬ್ರಾಹ್ಮಿ ಸ್ಥಿತಿಯಲ್ಲಿ ನಿಂತ ಮಹರ್ಷಿ ಭಗವಾನ್ ರಮಣ ಮಹರ್ಷಿ. ಅವರನ್ನು ಭಗವಾನ್ ಅಂತ ಕರೆದದ್ದು ಕೂಡ ಇವರೇ. ಯಾರು? ಗಣಪತಿ ಮುನಿಗಳೇ. ವಾಸಿಷ್ಠ ಗಣಪತಿ ಮುನಿಗಳೇ ಅವರನ್ನು ಭಗವಂತ ಅಂತ ಕರೆದಿರೋದು. ಯಾಕೆ? ಅವರು ದೇಹದಲ್ಲಿಲ್ಲ, ಆತ್ಮಸ್ವರೂಪದಲ್ಲಿರೋರು, ಭಗವಂತ ಸ್ಥಿತಿಯಲ್ಲಿರೋರು. ನಾಳೆಯಿಂದ ಒಂದೊಂದೇ ಶ್ಲೋಕಗಳನ್ನು ನೋಡಿಕೊಂಡು ಹೋಗುವ. ಮೊದಲನೇ ಶ್ಲೋಕದಿಂದ ಕೊನೆಯ ಶ್ಲೋಕದ ತನಕವು ಪ್ರತಿಯೊಂದು ಶ್ಲೋಕವು ಸತ್ಯ ದರ್ಶನ, ನಮ್ಮ ಸ್ವರೂಪದಲ್ಲಿ ತಕ್ಕೊಂಡು ಹೋಗಿ ನಿಲ್ಲಿಸ್ತದೆ. ಈಗ ಇರೋದಲ್ಲಿ ನಾವು, ದೇಹದಲ್ಲಿ ನಾನು, ದೇಹದಲ್ಲಿ ನಾನನ್ನೋ ಭ್ರಾಂತಿಯನ್ನು ಬಿಡಿಸಿ ಆತ್ಮಸ್ವರೂಪ ನಾನು, ಬ್ರಹ್ಮಸ್ವರೂಪ ನಾನು, ಚಿನ್ಮಯ ಸ್ವರೂಪ ನಾನು, ಜ್ಯೋತಿ ಸ್ವರೂಪ ನಾನು ಅನ್ನುವ ರೀತಿಯಲ್ಲಿ ನಮ್ಮ ನಿಜ ಸ್ವರೂಪದ ನಿಷ್ಠೆ ಅಂದ್ರೇನು? ಅದೇ ನಾನನ್ನುವ ರೀತಿಯಲ್ಲಿ ಪ್ರತಿಯೊಂದು ಶ್ಲೋಕವೂ ತಗೊಂಡೋಗಿ ನಿಲ್ಲಿಸ್ತದೆ. ನಾಳೆಯಿಂದ ಬನ್ನಿ, ಪುಸ್ತಕ ತಗೊಳ್ಳಿ, ಸದ್ದರ್ಶನ ಪುಸ್ತಕ ಅಲ್ಲಿ ನಮ್ಮ ಬುಕ್ ಸ್ಟಾಲಲ್ಲಿದೆ. ಒಂದೊಂದೇ ಶ್ಲೋಕವನ್ನು ನೋಡ್ಕೊಂಡು ಮುಂದೆ ಹೋಗುವ. ನಮಗೆಷ್ಟು ಸಾಧ್ಯ ಇದೆ ಅಷ್ಟು ಅರಗಿಸಿಕೊಳ್ಳುವ ಪ್ರಯತ್ನ ಮಾಡುವ. ಮಾನಸ ಭಜರೆ ಗುರು ಚರಣಂ, ದುಸ್ತರ ಭವ ಸಾಗರ ತರಣಂ, ಗುರು ಮಹಾರಾಜ್ ಗುರು ಜೈ ಜೈ, ಸ್ವಾಮಿನಾಥ ಸದ್ಗುರು ಜೈ ಜೈ.
ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಅರುಣಾಚಲ ಶಿವ ಅರುಣಾಚಲ ಶಿವ. ಅರುಣಾಚಲ ಶಿವ ಅರುಣ ಶಿವೋ. ಮಾನಸ ಭಜರೆ ಗುರುಚರಣಂ. ದುಸ್ತರ ಭವಸಾಗರ ತರಣಂ. सद्गुरुनाथ महाराज की. नमः पार्वती पतये हर हर